ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಆನಂದ ಲಕ್ಷಣವನ್ನು ಹೇಳುವಲ್ಲಿ ಸತ್ ಚಿತ್ತ ಹೇಳಿ ಆನಂದ ಲಕ್ಷಣ, ಅದರಲ್ಲಿ 24ನೇ ಪದ ಆವ ಪರಿಯ ಸುಖವ ಭಾವಿಸಿ ಬೇರೆ ಎನಿಸಿದೊಡೆ ಜೀವ ಪರಮ ಯೋಗದ ನಿಜವ ಅರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ. ಆವ ಪರಿಯ ಸುಖವ ಭಾವಿಸಿ ಅಂದರೆ ಯಾವುದೇ ರೀತಿಯ ಎಷ್ಟು ಸುಖಗಳದಾವ ಅವೆಲ್ಲ ವಿಚಾರ ಮಾಡಿ ನೋಡಿದ್ರೆ ಜೀವ ಪರಮ ಯೋಗದ ನಿಜವರಿದ ಅನುಭವಿಯ ಸುಖಕ್ಕೆ ಅವು ಸರಿ ಬರ್ತಾವೇನು, ಸಮಾನ ಆಗ್ತಾವೇನು ಅಂದರೆ ಇಲ್ಲ ಅಂತ ಸರಿಗಾಣೆ. ಮನುಷ್ಯಾನಂದವೇ ಮೊದಲು ಮಾಡಿಕೊಂಡು ಅವು ಚಿಲ್ಲರ್ ಏನು ಹೇಳೋದೈತಿ ಎಲ್ಲ ಹೇಳ್ಕೊಂಡು ಬಂದೀವಿ ಹೌದಿಲ್ಲ. ಅಂದ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಂದನೂ ಸುಖ ಹಾಕಾವ. ಹಿಂಗೆಲ್ಲ ಇಂಥವು ತಿನ್ನೋದ್ರಿಂದ ಉಣೋದ್ರಿಂದ ಉಡೋದ್ರಿಂದ ಹಿಂಗೆಲ್ಲ ಸುಖ ಹಾಕವತ್ತು ಇದೇನಿಲ್ಲ. ಒಟ್ಟು ಇವು ಎಲ್ಲ ಇಡೀ ಈ ಜಗತ್ತಿನಲ್ಲೇ ಏನು ಚಕ್ರವರ್ತಿ ರಾಜ ಅದನ್ನಲ್ಲ ಅವನಿಗೇನು ಸುಖ ಐತಿ ಅದಕ್ಕೆ ಯಾವ ಸುಖ ಅಂತಾರ ಮನುಷ್ಯಾನಂದ ಅಂತಾರ. ವಾಟ್ ಲಾಸ್ಟ್ ಈ ಲೋಕದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಂದು ಅಂತ ಹೇಳಿ ಅರ್ಥ. ಅದು ಎಣಸೋದಕ್ಕಿಂತ ಒಟ್ಟು ಈ ಲೋಕದಾಗ ಎಲ್ಲಕ್ಕಿಂತ ಹೆಚ್ಚಿನ ಸುಖ ಚಕ್ರವರ್ತಿ ಇಡೀ ಭೂಮಂಡಲಕ್ಕೆಲ್ಲ ಜಗತ್ತಿಗೆ ಒಬ್ಬನ ಅಧಿಪತಿ ರಾಜ ಈ ಭೂಮಿಗೆ. ಅದಕ್ಕೆ ಮನುಷ್ಯಾನಂದ ಅಂತಾರ. ಅದನ್ನು ಮೊದಲು ಮಾಡಿಕೊಂಡು ಹಿರಣ್ಯ ಗರ್ಭಲೋಕ ಅಂದ್ರೆ ಬ್ರಹ್ಮಲೋಕ ಇವು ನಡುವಿನ ಸ್ವರ್ಗ ಅವು ಇವು ಎಂತ ಇಲ್ಲ. ಅದು ಲಾಸ್ಟ್ ಒಂದು A to Z ಅಂತಾರಲ್ಲ ಹಂಗೆ ಎ ಅಕ್ಷರ ಹಿಡ್ಕೊಂಡು ಕಡೆಗೆ ಜೆಡ್ ಅಂದ್ರೆ ಅಲ್ಫಾಬೆಟ್ಸ್ ಎಲ್ಲ ಮುಗಿದು ಹೋದು ಹೌದಿಲ್ಲ. ಹಂಗೆ ಎಟ್ಟು ಬಂದು ಎಲ್ಲ ಈ ಮನುಷ್ಯ ಹಿಡ್ಕೊಂಡು ದೇವಲೋಕ ತನಕ ಎಲ್ಲ ಸುಖ. ಅವು ಒಂದಕ್ಕಿಂತ ಒಂದು 100 ಪಟ್ಟು ಒಬ್ರಕ್ಕಿಂತ ಒಬ್ರು 100 ಪಟ್ಟು ಹೆಚ್ಚಿಗೆ ಅದಾವ. ಹೀಗೆ ಅವೆಲ್ಲವುಗಳನ್ನು ವಿಚಾರ ಮಾಡಿ ನೋಡಿದ್ರು ಈ ಜೀವ ಪರಮರ ಏಕತ್ವ ಜ್ಞಾನವನ್ನು ಮಾಡಿಕೊಂಡಂತ ಬ್ರಹ್ಮಜ್ಞಾನಿ ಏನದಲ್ಲ ಅವನಿಗೇನು ಆನಂದ ಆಗ್ತದ, ಅವನಿಗೇನು ಸುಖ ಆಗ್ತದ, ಆ ಸುಖಕ್ಕೆ ಅವು ಎಲ್ಲ ಇದಕ್ಕೆ ಹೋಲಿಸಿ ನೋಡಿದ್ರೆ ಇದಕ್ಕೆ ಸರಿ ಬರ್ತಾವೇನು ಅಂತೇಳಿ. ಆದ್ರೆ ಸರಿ ಬರೋದಿಲ್ಲ ಅವು. ಯಾಕೆ ಬರೋದಿಲ್ಲ ಅಂದ್ರೆ ಅವೆಲ್ಲ ಅಟಟ ಪರಿಚ್ಛಿನ್ನದಾವ. ಅವು ಪರಿಚ್ಛಿನ್ನದಾವ. ಈ ಬ್ರಹ್ಮಜ್ಞಾನಿಗೆ ಇವನ್ಗ ಆದಂತ ಆನಂದ ಅದು ಹೆಂಗೈತಿ ಪರಿಪೂರ್ಣ ಐತಿ. ಯಾಕೆ ಪರಿಪೂರ್ಣ ಅಂದ್ರೆ ಇವ ಏನಂತ ತಿಳ್ಕೊಂಡನ, ನಾನು ಬ್ರಹ್ಮ ಸ್ವರೂಪವೇ ಇದ್ದೇನೆ ಅಂತ ತಿಳ್ಕೊಂಡ. ಹೌದಾ? ಬ್ರಹ್ಮ ಸ್ವರೂಪವೇ ಇದ್ದೇನೆ ಅಂದಾಗ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ ಶ್ರುತಿ ಐತಿ. ಬ್ರಹ್ಮನನ್ನ ತಿಳಿದವ ಬ್ರಹ್ಮ ಸ್ವರೂಪವೇ ಆಗ್ತಾನ. ಆ ಬ್ರಹ್ಮ ಹೆಂಗೈತಿ? ಯೋ ವೈ ಭೂಮ ತತ್ಸುಖಂ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಶ್ರುತಿಗಳು ಹೇಳ್ತಾವ. ಹಿಂಗ ಆ ಬ್ರಹ್ಮ ಆನಂದ ಸ್ವರೂಪ ಐತಿ, ಸುಖ ಸ್ವರೂಪ ಐತಿ. ಆದ್ಮೇಲೆ ಆ ಬ್ರಹ್ಮವೇ ನಾ ಅದೇನೆ. ಮತ್ತ ಆ ಬ್ರಹ್ಮ ಹೆಂಗೈತಿ? ಪರಿಪೂರ್ಣ ಐತಿ. ಹೌದಿಲ್ಲ?
ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ಎಲ್ಲ ಕಡೆಗೂ ತುಂಬಿಕೊಂಡು ಪರಿಪೂರ್ಣ ಐತಿ. ಮತ್ತು ಪರಿಪೂರ್ಣ ಐತಿ ಅಂದ್ರೆ ಮತ್ತೆ ಇವನ ಆನಂದ ಎಂಥದ್ದು ಇರ್ತೈತಿ? ತತ್ಸಂಬಂಧಿಯ ಆನಂದ, ಅದರದೇ ಆನಂದ, ಮತ್ತು ಅದು ಪರಿಪೂರ್ಣ ಆನಂದ ಐತೆ ಐತಿ. ಹಿಂಗೆ ಅದಕ್ಕೆ ಈ ಇವನಿಗಾದಂಥ ಆನಂದ ಅದು ಪೂರ್ಣದ, ನಿರತಿಶಯದ. ಅಂದ್ರೆ ಇದಕ್ಕಿಂತ ಹೆಚ್ಚಿಂದು ಇನ್ನೊಂದು ಇಲ್ಲ. ಅವೆಲ್ಲ ಸಾತಿಶಯ ಅದಾವ. ಒಂದಕ್ಕಿಂತ ಒಂದು 100 ಪಟ್ಟು ಅಂತ ಹೇಳ್ಕೊಂಡು ಬಂದೈತಿ. ಅದನ್ನು ಹೇಳಿಲ್ಲ. MLA ಅಂತಾನ ಮಂತ್ರಿಯ ಸುಖ ಹೆಚ್ಚಿಂದು, ಮಂತ್ರಿ ಅಂತಾನ ಮುಖ್ಯಮಂತ್ರಿ ಹೆಚ್ಚಿಂದು, ಮುಖ್ಯಮಂತ್ರಿ ಅಂತಾನ ಪ್ರೈಮ್ ಮಿನಿಸ್ಟರ್ ಅಂದು ಹೆಚ್ಚಿಂದು. ಹಿಂಗೆಲ್ಲ ಒಂದಕ್ಕಿಂತ ಒಂದು ಹೆಚ್ಚಿಗೆ ಹೆಂಗದಾವು ಹಂಗ ಅವು ಸಾತಿಶಯ ಅಂತಾನೆ. ಅತಿಶಯದಿಂದ ಕುಡ್ಕೊಂಡವು. ಆದ್ರೆ ಇದು ಇದಕ್ಕಿಂತ ಹೆಚ್ಚಿಂದ ಇನ್ನೊಂದು ಯಾವುದು ಇಲ್ಲ ಅಂದಾಗ ನಿರತಿಶಯ ಅಂತ. ಹೇಗೆ ಲಾಸ್ಟ್ ಇದು ಕಡಿದೆ. ಈ ಮನುಷ್ಯ ಲೋಕ ಹಿಡ್ಕೊಂಡು ದೇವಲೋಕ ಬ್ರಹ್ಮಲೋಕ ಎಲ್ಲಕ್ಕಿಂತ ಕಡಿದೆ. ಹೇಗೆ ಅದು ಪರಿಪೂರ್ಣದ, ನಿರತಿಶಯದ, ಮತ್ತೇನು ಒಮ್ಮಿದ್ದು ಒಮ್ಮಿರಂಗಿಲ್ಲ, ಹಿಂಗಲ್ಲ. ಅದು ನಿತ್ಯವಾಗಿ ಅದ. ಆದ್ದರಿಂದ ಈ ಜ್ಞಾನಿಯ ಆನಂದ ಏನೈತಿ ಅದಕ್ಕೆ ವಿದ್ಯಾನಂದ ಅಂತನೂ ಕರೆದ್ರ ಅದು ಯಾವ ಆನಂದಗಳಿಗೂ ಹೋಲಿಸಿ ನೋಡಿದಾಗ ಸರಿ ಬರೋದಿಲ್ಲ. ಅದರ ಸರಿ ಸಮಾನ ಯಾವೂ ಆಗುವುದಿಲ್ಲ. ಅದಕ್ಕೆ ಆವ ಪರಿಯ ಸುಖವ ಭಾವಿಸಿ ಬೇರೆ ಎಣಿಸಿದೊಡೆ ಜೀವ ಪರಮಯೋಗದ ನಿಜವರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ ಅಂತ ಹೇಳ್ಕೊಂಬಾದ್ರ. ಈಗ ಸಾಮಾನ್ಯವಾಗಿ ಇಲ್ಲಿ ಈ ಮನುಷ್ಯ ಲೋಕ ಹಿಡ್ಕೊಂಡು ಈ ಕಡೆದೊಂದು ಈ ಕಡೆ ಬಡ್ಡಿ, ಆ ಕಡೆದೊಂದು ಬಡ್ಡಿ, ಹಿಂಗೆ ಎರಡು ಕೂಡಿಸಿ ಒಮ್ಮೆ ಹೇಳಿಬಿಡ್ತಾರೆ. A to Z ಅಂದಾನೆ. ಕವಿ ಜನರೂಪಮೆಗೆ ಹವಣಿಸಬಾರದ ನವಲಾವಣ್ಯದ ಜೌವನೆಯ ತವಕದ ರತಿಗೆ ಅನುಕೂಲ ಸುಸಾಧನ ನಿವಹ ಹೂ ಯಶವ ಸುಖ ಮೊದಲಾದ. ಕವಿಜನ ರೂಪಮೆಗೆ ಹವಣಿಸಬಾರದ ನವಲಾವಣ್ಯದ ಜೌವನೆಯ ಅಂದ್ರ ಕವಿಗಳು ವರ್ಣನೆ ಮಾಡ್ತಾರೆ. ಕವಿಗಳು ವರ್ಣನ ಮಾಡ್ತಾರ ಆ ಸ್ತ್ರೀಯ ಬಗ್ಗೆ. ಅವರು ಯಾವ ಕವಿಗೂ ಇನ್ನು ಏನು ಅಷ್ಟು ವರ್ಣನಕ್ಕೆ ಬಾರ್ದಂದ್ರೆ ಅದು ಮೀರಿದ್ದು ಅಷ್ಟು ಸುಂದರತ ಆ ಹೆಣ್ಮಗಳು. ಅಲ್ಲದೆ ನವಲಾವಣ್ಯ ಎಲ್ಲ ಯೌವನದಿಂದ ಕೂಡ್ಕೊಂಡದ್ದು ಜೌವನೆ ಅರೆದ ಸ್ತ್ರೀ. ಆಕಿ ತವಕದ ರತಿಗೆ ಅನುಕೂಲ ಸುಸಾಧನ, ಅತ್ಯಾತುರವಾದ ಸುರತ ಕ್ರೀಡೆಗೆ ಅನುಕೂಲ ಆಗಿ ಎಲ್ಲ ಸಾಧನೆಗಳ ಸಮೂಹ ಅವಾಗ ಒಟ್ಟು ಏನು ಬೇಕು ಸುಖಕ್ಕೆ ಏನೇನು ಸಾಧನ ಬೇಕು ಅವೆಲ್ಲ ಅದಾವ. ಇದ್ರು ಈ ಕೂಡಿಕೊಂಡು ಸುಖವನ್ನು ಏನು ಅನುಭವಿಸ್ತಾನಲ್ಲ ಇವೆಲ್ಲ ಇಂಥ ಸುಖ ಅರ್ಥಾತ್ ಈ ಮನುಷ್ಯ ಲೋಕ ಅನ್ನೋದು ಏನೈತಿ ಇದು ಎಲ್ಲದರಲ್ಲಿ ಕೂಡ್ಕೊಂಡು ಎಲ್ಲಕ್ಕಿಂತ ಹೆಚ್ಚಿದೆ. ಹೆಂಗೆ ಅಂತ ಸುಖಕ್ಕ ಮನುಷ್ಯಾನಂದ ಅಂತಾರೆ. ಆ ಕವಿಜನರು ಕಾವ್ಯ ಗ್ರಂಥಗಳಲ್ಲಿ ಇದು ಮಾಡ್ತಾರೆ, ವರ್ಣನ ಮಾಡ್ತಾರೆ. ವರ್ಣನ ಚಂದ್ರಮುಖಿ, ಕಂಬುಕಂಠಿ, ಹರಿಣಾಕಿ, ತಳ್ಳಡಿ ಅಂಥೇಳಿ ಇದನ್ನು ನೋಡ್ಬೇಕಂದ್ರೆ ನಿಜಗೊಂಡ್ರು ಭಾಳ ಭಾರಿ ಕವಿ ಅವು. ಇದೇ ಕೈವಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳದಲ್ಲಿ
ನೋಡ್ಬೇಕು. ಜೀವ ಸಂಬೋಧನದ 12ನೇ ಪದ, ಜೀವ ಸಂಬೋಧನ 12ನೇ ಪದ ಏನಾಯ್ತಲ್ಲ, ಸೋಲದಾತನೇ ವಿರತನು ಮನದೊಳಗೆ ಬಾಲೆಯರ ಸಿಂಗರವ ಕಂಡು. ಬಾಲೆಯರ ಸಿಂಗರವ ಕಂಡು, ಸ್ತ್ರೀಯರ ಸುಂದರವಾದ ರೂಪವನ್ನು ನೋಡಿ ಸೋಲದಾತನೇ ವಿರತನು. ಅದಕ್ಕೆ ಮರಳಾಗಿ ಇದಾಗಲಾರ್ದವನೇ ವಿರತ ಅಂದ್ರೆ ವೈರಾಗ್ಯಶಾಲಿ. ಹೇ ಅಲ್ಲಿ ತಳಿರಡಿಯ ನುಣ್ಣದೊಡೆಗಳ ಹಿಂಗೆಲ್ಲ ಅಲ್ಲಿ ಅಲ್ಲಿ ಉಪಮಾ ಕೊಟ್ಟು ಹೇಳ್ಯಾರ, ಅವ್ರು ನಿದ್ಗುಂಟ ಹೇಳ್ಯಾರ ಈ ಪದ್ಯದೊಳಗೆ. ತಳಿರಡಿ ಅಂದ್ರೆ ಆಕಿ ಪಾದ ಕಾಲ್ ಹೆಂಗಿದ್ದು ಅಂದ್ರೆ ಮಾವಿನ ಗಿಡಕ್ಕೆ ಅವು ಕೆಂಪು ಚಿಗುರೆಲಿ ಬರ್ತಾವಲ್ಲ ನೋಡಿಲ್ಲ, ವಸಂತ ಋತು ಬಂದಾಗ ಬರ್ತಾವ, ಯಾವಾಗೂ ಇರಂಗಿಲ್ಲ. ಅವಾಗ ಅವು ಹಸಿರೆಲಿ ಇರ್ತಾವ, ಆದ್ರೆ ಅವು ಬಿರ್ಸಿರ್ತಾವ, ಅಷ್ಟು ಬಿರ್ಸಿಲ್ಲತ್ತವು ಏನು ಕಾಲವು ಅಷ್ಟು ಕೋಮಲವಾದಂಥ ಆ ಚಿಗುರು ಎಲೆಗಳಂತೆ ತಳಿರಡಿ ಅಂತ ಹಿಂಗೆ ಅಂದ್ರೆ ಪಾದಕ್ಕೆ ಇದ್ದು. ನುಣ್ಣದೊಡೆಗಳ ಅಂದ್ರೆ ಆಕಿ ತೊಡಿ ಹೆಂಗಿದ್ದು ಅಂದ್ರೆ ಬಾಳೆಯ ದಿಂಡಿನಂತೆ ನುಣುಪಾಗಿದ್ದು ಅಂತ ಹಿಂಗೆಲ್ಲ. ಬಾಳೆ ದಿಂಡ ಐತಲ್ಲ ಅದನ್ನ ಹಿಂಗೆ ಇದು ಮ್ಯಾಲಿನ ಇದು ಸೆಳದಾಗ ಒಳಗ ಬೆಳ್ಳಗಿಂಗ ಅತಿ ನುಣುಪಾಗಿರ್ತಾವ. ಈ ರೀತಿ ಬಾಳೆಯ ದಿಂಡಿನಂತೆ ನುಣುಪಾದ ತೊಡೆಗಳು ಸೌಂದರ್ಯವೇ ಒಟ್ಟುಗೂಡಿ ಬಂದಿರುವಂತೆ ತೋರುವ ಯಾವ ಭಾರವಾದ ನಿತಂಬ ಅಂತ. ನಿತಂಬ ಅಂದ್ರೆ ಈ ಕುಂಡಿ ಚಿನ್ನಿ ಹಿಂದಿನ ಭಾಗಗಳು ತಿಗ ಅಂತಾರಲ್ಲ ಅವು ನಡೆಯುವುದರಿಂದ ಹೊಯ್ದಾಡುವ ಸಣ್ಣದಾದ ನಡ ಅದು ಎಷ್ಟು ಸಣ್ಣದಂದ್ರೆ ಅದು ಹಿಂಗೆ ನಡೆಯುವಾಗ ಹಿಂಗೆ ಬಗ್ತಿರ್ತದೆ. ತಿಳುವಾದ ಹೊಟ್ಟೆ, ಓ ವರ್ಲ್ಡ್ ಸುಂದರಿ ಅದು ನೋಡ್ರಿಲ್ಲ, ವಿಶ್ವ ಸುಂದರಿ. ಹಾ ಇಲ್ಲಿಗೆ ಟಿವಿ ನೋಡಿ ಇದೆಲ್ಲ ಹಿಂಗೆ ಇದು ಮಾಡ್ಕೊಂಡು ನಿಂತಿರ್ತಾರೆ, ಇದು ಹೊಂಕಳಾದ ಕಾಣಿಸ್ತಿರ್ತದೆ ಅಂದ್ರೆ ಹೊಟ್ಟಿನ ಐತೋ ಇಲ್ಲೋ ಅನ್ನಂಗೆ ಹಿಂಗೆ. ಆ ಸ್ವಲ್ಪ ಮಟ್ಟಿಗೆ ಕಾಣಿಸುವ ಬಿಗಿಯಾದ ಕುಚಗಳು, ಸೌಂದರ್ಯದಿಂದ ಕೂಡಿದ ಮುಖ ಕಾಂತಿ, ನೀಲ ನೇತ್ರಗಳು, ಬಂಗಾರದಂತೆ ಹೊಳೆಯುವ ಮೈ ಬಣ್ಣ, ಹಿಂಗ ಕೆಂಪು ತುಟಿಗಳು ಅಂತೇಳಿ ಕಂಡಾಪಟ್ಟಿ. ಇದೇ ಕೈವಲ್ಯ ಪದ್ಧತಿಯ ಜೀವ ಸಂಬೋಧನದ ಇಲ್ಲಿ 12ನೇ ಪದ್ಯದೊಳಗೆ ನಿದ್ಗುಂಡ್ರೆ ಇಲ್ಲಿ ರೂಪಕ್ಕೆ ಮಾಡ್ಯಾರ. ಮತ್ತು ಅವು ಕವಿಗಳ ಅವ್ರು ಮಾಡಿದ್ದು ಮತ್ತು ಇನ್ನು ನಿದ್ಗುಂಡ್ರ ಪರಮಾನುಭವೋದಯ ಎಲ್ಲ ಅಲ್ಲಿನೂ ಸಾಕಷ್ಟು ರೂಪಕ್ಕೆ ಮಾಡ್ಯಾರ ಮೈತ್ರಿ ಅಂತ. ಅದಕ್ಕೆ ಈ ರೀತಿ ದೃಷ್ಟಾಂತಗಳನ್ನು ಕೊಟ್ಟು ಸ್ತ್ರೀಗಳ ಒಂದೊಂದು ಅವಯವಗಳ ಸೌಂದರ್ಯವನ್ನ ವಿಚಾರ ಸಾಗರದೊಳಗೂ ಕೇಹರಿಸಿ ಕಟಿ ಹಿಂಗ ಅಲ್ಲಿ ಅಂದ್ರ ಸಿಂಹದಂತೆ ನಡವುಳ್ಳವಳು ಅಂತ ಹಿಂಗ ರೂಪಕ್ಕೆ ಮಾಡ್ಯಾರ. ಸಿಂಹ ಎದಿಯೊಳಗ ಹಿಂಗ ಇದ್ರೊಳಗ ಹಿಂಗೆ ಹರವು ಇರ್ತದೆ, ನಡ ಅಂತೂ ಅತಿ ಸಣ್ಣ ಇರ್ತದೆ. ಹಿಂಗೆಲ್ಲ ಅವು ಅದನ್ನ ಮಾತು ಅವರು ಇದಕ್ಕೆ ಮರಳು ಆದಿದ್ದೀರಿ ಅಂಥೇಳಿ ಮಾತು ತಿರುಗಿ ಅದನ್ನು ಇಷ್ಟು ಹೇಯವಾಗಿ ಹಿಂಗೆ ಇದು ಮಾಡ್ಯಾರ. ಅದು ಇಲ್ಲಿ ತನಕ ಹೇಳಿಬಿಟ್ಟಾರ. ಅದನ್ನ ಇದು ಹೆಣ್ಮಕ್ಳ ಮುಂದೆ ಇದನ್ನ ಓದಬೇಡ್ರಿ, ಹೇಳಬೇಡ್ರಿ ಅಂದ್ರೆ ಅಷ್ಟು ಅಂದ್ರೆ ಬರೀ ಹೆಣ್ಮಕ್ಳ ಹಿಂಗಿರ್ತಾರ ತಂಗಲ್ಲ, ಮತ್ತು ಗಂಡಸರೇನ ಅವ್ರೇನು ಭಾಳ ಸುದ್ದ ಇರ್ತಾರೆ ಅವರೇ ಎಲ್ಲ ಒಂದ ಅಂತ. ಗಂಡಸರು ಹೆಣ್ಮಕ್ಳ ಬಗ್ಗೆ ತಿಳ್ಕೊಬೇಕು, ಹೆಣ್ಮಕ್ಳು ಗಂಡಸರ ಬಗ್ಗೆ ತಿಳ್ಕೊಬೇಕು ಅಂತ
ಯಾಕೆ ಮೋಹಗೊಳ್ಳೋದು ಇದು ಸರಿಯಲ್ಲ ಅನ್ನೋ ಉದ್ದೇಶ. ಹೀಗೆ ಒಂದೊಂದು ಅವಯಗಳ ಸೌಂದರ್ಯವನ್ನು ವರ್ಣನ ಮಾಡಿದ್ದಾರೆ. ಆದರೆ ಅದು ಇನ್ನೊಂದು ಒಬ್ಬ ಮುಸಲ್ಮಾನ್ ರಾಜ ಇದ್ನಂತೆ. ಅದು ಇದು ಆದ ಕಥೆ ಇದೆ. ಅಲ್ಲಿ ಅವನ ರಾಜ್ಯದೊಳಗೆ ಎಲ್ಲ ಈ ಅನೇಕ ಮಂತ್ರಿಗಳು ಕೂಡಿ ಕುಂತಿದ್ರು. ಕುಂತು ಅವರೆಲ್ಲ ಒಂದು ಚರ್ಚೆ ಮಾಡೋ ಸಂದರ್ಭದೊಳಗೆ ಒಬ್ಬ ನೀರಡಿಕೆ ಆಗೈತಿ, ನೀರು ಕುಡಿಬೇಕು ಅಂದ. ಮತ್ತ ಆ ಸ್ಥಾನದ ರಾಜ ಲವಂಗಿ ಪಾನಿಲಿಯ ಅನಾನ ಆಕಿ ಒಬ್ಬ ಹರಿಯದ ಹುಡುಗಿ, ಆಕಿಗೆ ಲವಂಗಿ ಲವಂಗಿ ಆಕಿ ಹೆಸರು. ಆಕಿ ಒಂದು ಕಳಸಿ ಒಳಗೆ ನೀರು ತುಂಬಿಕೊಂಡು ತಗೊಂಬಂದ. ಕಳಸಿ ಒಳಗೆ ನೀರು ತುಂಬ್ಕೊಂಡು ತಗೊಂಬಂದು ಆಕಿ ಇಷ್ಟು ಸುಂದರ ಇದ್ರು. ಏನು ಚರ್ಚೆ ಮಾಡ್ಲಕ್ಕೆ ಕುಂತಿದ್ರು ಅವರು, ಅದೆಲ್ಲ ಅಲ್ಲೇ ಕೂತರು. ಎಲ್ಲರೂ ಬರೀ ಅಕ್ಕಿನ ನೋಡಕತ್ತಿದ್ರು. ಮುಂದೆ ಆ ನೀರು ಯಾರಿಗೆ ಬೇಕು ಎಲ್ಲರಿಗೆ ಕೊಟ್ಟು ಮುಂದೆ ತಮಕ್ 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 ಮಾಡ್ಕೋತ ಹೋಗಿಬಿಟ್ರು. ಹಂಗೆ ಬಾಯಿ ತರ್ಕೊಂಡು ಆಕಿ ಮರಿ ಆಗುತ್ತಾರ ನೋಡ್ತಿದ್ರು ಆಕಿ ನಡೆಯುವುದು. ಆ ರಾಜ ಕೇಳ್ದ, ಆ ಲವಂಗಿ ಏನು ತಂದಳು ಏನು ಒಯ್ದಳು ಅಂತ ಕೇಳ್ದ. ಏನಂದ? ಏನು ತಂದಳು ಏನು ಒಯ್ದಳು. ಆ ತಿಳಿದಾದವರು ಒಬ್ಬರು ಆಕಿ ನೀರು ತಗೊಂಬಂದ್ರು, ಆ ಖಾಲಿ ಕಳಸಿ ತಗೊಂಡು ಹೋದ್ರು ಅಂತ ಕೆಲವರು ಅಂದ್ರೆ. ನಾವು ಸುಮ್ ಕೂತ. ಅದ್ರಾಗ ಒಬ್ಬ ಬೀರ್ಬಲ್ನಂತ ಪಂಡಿತ್ ಇದ್ದ. ಅವ ಹೇಳ್ದ, ಏನಂದ, ಆಕಿ ನೀರು ತಗೊಂಡು ಬಂದಳು, ಕಳಸಿ ಒಳಗೆ ನೀರು ತಗೊಂಡು ಬಂದಳು, ಎಲ್ಲಾರ ಮನಸ್ಸು ತಗೊಂಡು ವಾದತ್ತ ಹೇಳ. ಹಿಂಗ ಆ ರೀತಿ ಈ ಕವಿಗಳು ಕೂಡ ಅತಿ ರೂಪಕ್ ಮಾಡ್ತಾರೆ. ಅಂದ್ರ ಇಷ್ಟು ಸುಂದರವಾದಂತ ಒಬ್ಬ ಸ್ತ್ರೀ ಹೆಂಡತಿ ಅವಾಗ ಸಿಕ್ಕಾಳ ಅಂತ ತಿಳ್ಕೊ. ಈ ರೀತಿ ಕವಿಗಳಿಂದಲೂ ಕೂಡ ಅವ್ರು ಯಾವ್ಯಾವ ದೃಷ್ಟಾಂತ ಕೊಟ್ಟರು ಕಡಿಮೆನೇ ಬೀಳ್ತಿತ್ತು. ಅಷ್ಟು ಆಕೆಯ ಸೌಂದರ್ಯದ ರೂಪ ಉಪಮಾಕ್ಕೆ ಬಾರದಂತ ಇಂಥ ರೂಪವತಿ ಯೌವನ ಸ್ತ್ರೀ ಅತ್ಯಾತುರವಾದ ಸುರದ ಕ್ರೀಡೆಗೆ ಅನುಕೂಲವಾದ ಅನೇಕ ಸಾಧನಗಳ ಸಮೂಹಗಳು ಕೂಡ ಎಲ್ಲ ಇದ್ವು. ತಾನು ಮತ್ತೆ ಹೆಂಗಿದ್ದ, ಆಕೆ ಹಂಗಿದ್ರೆ ಮತ್ತೆ ಇವನು ಹೆಂಗಿದ್ದ, ಇವನು ಪ್ರಾಯದವನೇ ಹರಿಯದವ ಇದ್ದ, 100 ವರ್ಷ ಪೂರ್ಣ ಆಯುಷ್ಯ ಪಡೆದು ಬಂದಿದ್ದ, ಎಲ್ಲ ತರದ ವಿದ್ವಾಂಸ ಇದ್ದ, ಪರಾಕ್ರಮಿ ಇದ್ದ, ಸಾರ್ವಭೌಮ ಚಕ್ರವರ್ತಿ ರಾಜ ಇದ್ದ. ಇವನು ಯಾವ ತರದಿಂದನೂ ಕಡಿಮೆ ಇದ್ದಿದ್ದಿಲ್ಲ. ಆರೋಗ್ಯವಂತನ ಇದ್ದ. ಮತ್ತ ಆರೋಗ್ಯನೇ ಇದ್ದಿದ್ದಿಲ್ಲ ಅಂದ್ರೆ ಏನು? ಹಾಗೆ ಸಕಲ ಭೋಗ ಸಾಮಗ್ರಿಗಳಿಂದ ಈ ಲೋಕ ಸುಖವನ್ನು ಭೋಗಿಸುವುದೇ ಇದಕ್ಕೇನಂತಾರೆ? ಮನುಷ್ಯಾನಂದ ಅಂತಾರೆ. ಈ ಇಹಲೋಕದ ಆನಂದ ಇವು ಇಷ್ಟೆಲ್ಲ ಇದ್ರು ಈಗೇನ ನನಗೆ ಆನಂದ ಆಗೈತಿ, ನನಗೆಲ್ಲ ದೇವ್ರು ಕೊಟ್ಟು ಈ ರೀತಿ ಇದು ಮಾಡ್ಯಾನ, ನಾ ಭಾಳ ಸುಖದಾಗಿದ್ದೇನೆ ಅಂತ ಅವ ಅಂತಾನ. ಆದ್ರೆ ಆ ಆನಂದವು ದುಃಖದಿಂದ ಕೂಡ್ಕೊಂಡಿರ್ತದೆ. ಈ ಆನಂದ ದುಃಖದಿಂದ ಕೂಡ್ಕೊಂಡಿರ್ತದೆ. ಆದ್ದರಿಂದ ಇದು ಕೂಡ ಇದು ಆ ವಿದ್ಯಾನಂದಕ್ಕೆ ಸರಿ ಬರೋದಿಲ್ಲ. ಅದಕ್ಕೆ ಇವೆಲ್ಲಕ್ಕೂ ನೀವು ಮರಳಾಗ್ಲಕ್ಕೆ ಹೋಗಬೇಡ್ರಿ ಅಂತ
ಇಲ್ಲಾಂದ್ರೆ ಪಿಕ್ಚರ್ದಾಗ ಒಂದು ಮೇನ್ ಪಾಯಿಂಟ್ ಇದು ಇರ್ತೈತೆ, ಅದು ನಾವು ತಿಳ್ಕೋಬೇಕಾದದ್ದು. ಅದನ್ನ ಬಿಡ್ತಾರೆ. ಉಳಿದು ಫೈಟಿಂಗ್ ಹೆಂಗ್ ಮಾಡ್ದ ಅವ, ಇದು ಇದು ಹೆಂಗ್ ಒಬ್ಬೊಬ್ರು ತುಳುಗರು ಅವ್ ತುಳುಗ್ ಹೆಂಗ್ ಮಾಡ್ದ ಅಲ್ಲಿ ಅದನ್ನ ಕಲಿತಾರೆ. ಏನ್ ಮಾಡ್ತಿ? ಒಬ್ಬ ಹಿಂಗ ಮಾಡಿದ್ದ, ಇಂಗ್ಲಿಷ್ ಪಿಕ್ಚರ್ ನೋಡಿ ಬ್ಯಾಂಕ್ ದರೋಡಿಗೆ ಹೆಂಗ್ ಮಾಡ್ತಾರ ಅದನ್ನ ನೋಡಿ ಕಲಿತು ಅವ್ ಮಾಡಿದ್ದ. ಹಂಗ ಇವು ಎಲ್ಲ ಏನದಾವ ಅಂದ್ರ ಇವು ಎಲ್ಲವುಗಳನ್ನ ತಿಳಿಸಿ ಅವನ್ನೆಲ್ಲ ರೂಪಕ ಮಾಡಿ ಇಷ್ಟೆಲ್ಲ ಸುಂದರತ ಹಂಗ್ ಹಿಂಗ್ ಇವೆಲ್ಲ ಅದನ್ನ ತಿಳಿಸಿರ್ತಾರೆ. ಆದ್ರೆ ಇದು ದುಃಖದಿಂದ ಕೂಡೈತಿ, ಇದು ಪ್ಯೂರ್ ಸುಖ ಅಲ್ಲ ಅನ್ನೋದೇ ಅಲ್ಲಿ ಅದರದ ರಿಸಲ್ಟ್ ಇರ್ತೈತಿ. ಅದಕ್ಕೆ ಅದನ್ನು ತಿಳ್ಕೋಬೇಕಾಗಿರ್ತದೆ ಮುಖ್ಯ. ಒಳ್ಳೆ ಹೊಡಿ ಹೊಡಿ ಅಂದ್ರೆ ನಾವು ಹೋಗ್ತೀವಿ ಇಲ್ಲಿ ಕಾಲಾಗು ಒಂದು ಎಲ್ಲ ಈ ರೀತಿ ಒಂದು ಆ ಸ್ತ್ರೀಯ ಸುಂದರತಾ ಅವು ಇವು ಮೊದಲು ರೂಪಕ್ ಮಾಡಿ ಹೇಳಿರ್ತಾರೆ. ಅದಕ್ಕ ಒಬ್ಬೊಬ್ಬರು ಮರಳು ಮಾಡಿ ಅದನ್ನ ಹೇಳ್ಕೊಂಡ್ ಬಿಡ್ತಾರೆ. ಆದ್ರೆ ತಾತ್ಪರ್ಯ ಹಂಗಿರಂಗಿಲ್ಲ. ಅದು ಇದು ಎಲ್ಲ ಇಷ್ಟಿದ್ರೂ ಕೂಡ ಇದು ಕಡೆಗೆ ದುಃಖದಿಂದ ಕೂಡ್ಕೊಂಡು ಐತಿ, ಅದಕ್ಕೆ ಇದಕ್ಕೆ ಮರಳಾಗಬೇಡ್ರಿ ಅಂತ ಹೇಳುವಲ್ಲೇ ತಾತ್ಪರ್ಯ ಇರ್ತದೆ. ಅದು ಹೇ ಇವೆಲ್ಲ ಹಂಗ ಅಷ್ಟು ಫೈಟಿಂಗ್ ಮಾಡ್ದು ಹಂಗ್ ಮಾಡ್ದು ಹಿಂಗ್ ಮಾಡ್ದು ಈ ಊರ ಅಂಜಿಸ್ಕೊಂಡು ಹಂಗ್ ಮಾಡ್ದತ್ತೆಲ್ಲ ಗಬ್ಬರ್ ಸಿಂಗ್ ಅವು ಇವು ಎಲ್ಲ ನೋಡಿದ್ರೆ ಕಡೆಗೆ ಅವನ ಪರಿಸ್ಥಿತಿ ಏನಾಯ್ತು ಅನ್ನೋದು ಹಿಂಗೆ ಒಂದು ರಿಸಲ್ಟ್ ಇದು ಮಾಡ್ತಾರಲ್ಲ ಆ ರೀತಿ. ಅದಕ್ಕೆ ಇವೆಲ್ಲ ಅಂತೂ ಕಡೆಗೆ ದುಃಖಕ್ಕೆ ಕಾರಣದ. ಅದಕ್ಕಿಂತ ಹೆಚ್ಚಿನ ಸುಖ ಯಾವುದು ಅಂದ್ರ ಇದು ಈಗೇನು ನಾವು ಮಾಡಕತ್ತೀವಿ. ಇದೆಲ್ಲ ಆ ಕಡೆ ಏನ್ ಮಾಡ್ತೀವಿ, ಅದು ಎಲ್ಲ ದುಃಖದಿಂದ ಕುಡ್ಕೊಂಡೈತಿ, ಅದನ್ನ ಬಿಡ ಇಲ್ಲೇ ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಆ ಆತ್ಮದ ಸ್ವಸ್ವರೂಪ ಸ್ಥಿತಿಯಲ್ಲಿ ಏನು ಆನಂದ ಅನುಭವಿಸ್ತಾನ, ಅದಕ್ಕಿಂತ ಎಷ್ಟೋ ಪಟ್ಟ ಇದು ಹೆಚ್ಚಿಗೆ ಆನಂದದ. ಇದನ್ನು ಅನುಭವಿಸಲ್ಲ ನಿರ್ವಿಷಯವಾದ ಆನಂದ ಅಂತ ಹೇಳುವಲ್ಲಿ ಗ್ರಂಥಕರ್ತರಿಗೆ ತಾತ್ಪರ್ಯ. ಇನ್ನ ಎರಡನೇ ನುಡಿಯಲ್ಲಿ ಏನ್ ಹೇಳ್ತಾರೆ, ಈ ಲೋಕದ ಸುಖ ಹೇಳ್ಕೊಂಬಂದ್ರ ಅದು ಇನ್ನ ಸಾಧಾರಣ ಒಂದೊಂದು ಹೇಳೋದಕ್ಕಿಂತಲೂ ಕಡೆಗಿನ್ನ ಹೇಳಿದ ಮೇಲೆ ಮುಂದೆ ಜಡ್ಗೆ ಹೋಗ್ಬಿಡ್ತಾರೆ. ಕೊನೆಯದು ಯಾವುದದು? ಬ್ರಹ್ಮಲೋಕದ ಸುಖ ಕಡಿದೆ. ಅದನ್ನು ಹೇಳ್ತಾರೆ, ಮೇರು ಸಿಂಹಾಸನವು ಅಖಿಳ ದೇವ ಪರಿಚಾರಕರು ಅಣಿಮಾದಿಗಳೊಡನೆ ಭೂರಿ ಭುವನವನ್ನು ಆಳುವ ತನುವಿದು ಕೈ ಸಾರಿರಲ್ ಒದಗುವ ಸುಖವಿಡಿದು ಅಂದ್ರು. ಅಂದ್ರೆ ಈಗ ಮನುಷ್ಯಾನಂದ, ಮನುಷ್ಯ ಗಂಧರ್ವಾನಂದ, ಪಿತೃಲೋಕಾನಂದ, ಚಿರಲೋಕಾನಂದ, ಅಜಾನ ದೇವತಾನಂದ, ಕರ್ಮ ದೇವತಾನಂದ, ದೇವಾನಂದ, ಇಂದ್ರನ ಆನಂದ, ಬೃಹಸ್ಪತಿ ಆನಂದ, ಪ್ರಜಾಪತಿ ಆನಂದ, ಇವೆಲ್ಲ ಹೇಳ್ಕೋತ ಹೋಗಿ ಕಡೆಗೆ ಶ್ರೋತ್ರಿಯ ಬ್ರಹ್ಮನಿಷ್ಠನಿಗೆ ಆಗತಕ್ಕಂಥ ಆನಂದವನ್ನ ಈ ತೈತ್ರಿಯ ಉಪನಿಷತ್ತಿನ ಆನಂದವಲ್ಲಿಯಲ್ಲಿ ಹೇಳ್ಕೊಂಡು ಬಂದಾರ. ಈ ಮನುಷ್ಯಾನಂದ ಮೊದಲುಗೊಂಡು ಪ್ರಜಾಪತಿ ಆನಂದವರೆಗೆ ಏನು ಆನಂದಗಳದಾವು, ಇವು ಒಂದಕ್ಕಿಂತ ಒಂದು 100 ಪಾಲು ಹೆಚ್ಚದಾವ. ಒಂದಕ್ಕಿಂತ ಒಂದು ಶತಗುಣ ಅಧಿಕ. ಸ್ವಲ್ಪ ಬಂದ್ ಮಾಡ. ಕೊನೆಗೆ ಲಾಸ್ಟ್ ಹೇಳ್ತಾರ ಅದನ್ನ. ಅವ್ರ ನಡುವಿನೂ ಬಾಳದಾವ, ಅವೆಲ್ಲ ಹೇಳ್ಕೋತ ಕುಂದ್ರದು ಬೇಡ ಇಲ್ಲ. ಯಾಕಂದ್ರ ನಡು ಈಗ ಮನುಷ್ಯ ಆನಂದ ಹೇಳಿದ್ರಲ್ಲ, ಈಗ ಅದರ ಮೇಲೆ ಮನುಷ್ಯ ಗಂಧರ್ವ ಆನಂದ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ ಅದ.
ಮನುಷ್ಯ ಗಂಧರ್ವ ಆನಂದಕ್ಕಿಂತಲೂ ಪಿತೃಲೋಕದ ಆನಂದ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ. ಆ ಚಿರ್ಲೋಕ ಆನಂದ ಅದಕ್ಕಿಂತ 100 ಪಟ್ಟು ಹೆಚ್ಚಿಗದ. ಅಜಾನ ದೇವತಾ ಆನಂದ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ. ಕರ್ಮ ದೇವತಾ ಆನಂದ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ. ದೇವತೆಗಳ ಆನಂದ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ. ಇಂದ್ರನ ಆನಂದ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ. ಬೃಹಸ್ಪತಿ ಆನಂದ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ. ಪ್ರಜಾಪತಿ ಆನಂದ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ. ಹಿಂಗ ಇವು ಎಲ್ಲ ಕಡೆಗೆ ಏನು ಆ ಬ್ರಹ್ಮಲೋಕದ ಹಿರಣ್ಯ ಗರ್ಭ ಅಥವಾ ಪ್ರಜಾಪತಿ ಬ್ರಹ್ಮ ಅವನಿಗೆ ಆಗತಕ್ಕಂಥ ಆನಂದ ಅದು ಹೇಗದಂದ್ರೆ ಮೇರು ಸಿಂಹಾಸನ, ಅಖಿಳ ದೇವ ಪರಿಚಾರಕರು, ಅತಿ ಉನ್ನತವಾದ ಸಿಂಹಾಸನ. ಈ ದೇವಲೋಕದಲ್ಲಿ ಸ್ವರ್ಗದಲ್ಲಿರುವ ಇಂದ್ರಾದಿ ದೇವತೆಗಳ ಸಿಂಹಾಸನ ಅದಲ್ಲ, ಅದು ಅದಕ್ಕಿಂತ ಬ್ರಹ್ಮದೇವನ ಬ್ರಹ್ಮಲೋಕದಲ್ಲಿ ಮಾತಿರು. ಮೇರು ಸಿಂಹಾಸನವು ಅಖಿಳ ದೇವ ಪರಿಚಾರಕರು ಅಂದ್ರೆ ಎಲ್ಲ ಇಂದ್ರಾದಿ ದೇವತೆಗಳ ಸಹಿತ ಅವರು ಸೇವಕರು. ಮತ್ತ ಚಾರು ಪರಿಚಾರಕರು ಅಣಿಮಾದಿಗಳೊಡನೆ. ಅಣಿಮಾದಿಗಳೊಡನೆ ಅಂದ್ರ ಅಷ್ಟಸಿದ್ಧಿಗಳು, 8 ಸಿದ್ಧಿಗಳಿಂದ ಕೂಡ್ಕೊಂಡು. ಅವು 8 ಸಿದ್ಧಿಗಳಂದ್ರ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅಂತೇಳಿ. ಅದು ಈಗ ಹೇಳಿ. ಅಣಿಮ ಅಂದ್ರೆ ಅಣಿವಿನಷ್ಟಾಗೋದು. ಮಹಿಮಾ ಅಂದ್ರೆ ಭೂಮಿಗೂ ಆಕಾಶಕ್ಕೂ ಏಕಾಗಿ ನಿಂದ್ರದು. ಇಷ್ಟು ದೊಡ್ಡ ಶರೀರ. ವಿಂಧ್ಯಾದ್ರಿ ಉದಾಹರಣೆ ಹೇಳಿದ್ದೀವಿ. ವಿಂಧ್ಯಾದ್ರಿ ಅನ್ನವ ಅಗಸ್ತ್ಯ ಋಷಿಯ ಶಿಷ್ಯ. ಒಮ್ಮೆ ಈ ಜಗತ್ತಿಗೆ ಸೂರ್ಯನ ತೋರ್ಗೊಡಬಾರ್ದು ಅಂತ ಹೇಳಿಕೆ ವಿಚಾರ ಬರ್ತತ್ತ. ಅವನು ಸೂರ್ಯ ಎಂದು ಕಾಣಿಸಬಾರ್ದು ಅವ್ರಿಗೆ. ಹಂಗ ಶರೀರವನ್ನು ತಂದು ದೊಡ್ಡದು ಮಾಡ್ಕೊಂಡು ಸೂರ್ಯಾಗ ಅಡ್ಡಾಗಿ ನಿಂತು ಬಿಟ್ಟತ್ತೀನಿ. ಎಷ್ಟು ದಿನ ಆದ್ರೂ ಹೊತ್ತು ಹಣ್ತೋ ಏನು ಹೊತ್ತು ಮುಳುಗ್ತೋ ಯಾರಿಗೆ ಗೊತ್ತಾಗೋದು. ಮತ್ತು ಸಂಧ್ಯಾ ವಂದನಾದಿಗಳನ್ನ ಹೆಂಗೆ ಮಾಡವ್ರು? ಮುಂಜಾನೇನೂ ಗೊತ್ತಿಲ್ಲ, ಸಂಜೆನೂ ಗೊತ್ತಿಲ್ಲ. ಯಾಕೆ ಸೂರ್ಯನ ನೋಡಿಲ್ಲ. ಹಿಂಗಾಗಿ ಅಡ್ಡಾಗಿ ನಿಂತ್ಬಿಟ್ಟಿದ್ದ ನಾವು ಭೂಮಿಗೂ ಆಕಾಶಕ್ಕೂ ಏಕಾಗಿ. ಎಲ್ಲಾರ ಅಂದ್ರು ಇನ್ನು ಹೆಂಗೆ ಮಾಡೋದು, ಇವು ಯಾರಿಗೆ ಮಣಿಗಿಲ್ಲ ಅಂಥೇಳಿ ಸರ್ವಸಾಮಾನ್ಯವಾಗಿ ಗುರುವಿಗೆ ಹೇಳಿದ್ರೆ, ಗುರುವಿನ ಮಾತು ಯಾರು ಮೀರ್ಲಕ್ಕೆ ಬರಂಗಿಲ್ಲ ಅಂತ ಹೇಳಿ ಅಗಸ್ತ್ಯ ಋಷಿ ಜೊತೆಲಿ ಹೋಗಿ ಹೇಳಿದರು. ಹಿಂಗೆ ನಿಮ್ಮ ಶಿಷ್ಯ ಹಿಂಗೆ ಭೂಮಿಗೂ ಆಕಾಶಕ್ಕೆ ಹೇಗಾಗಿ ನಿಂತು ಬಿಟ್ಟಾನ, ಸೂರ್ಯಾಗ ಮರಿ ಮಾಡ್ಕೊಂಡು ನಿಂತಾನ ನೋಡೋದು. ಮಹಿಮಾ ಅಂದ್ರೆ ಹಿಂಗೆ ಇಷ್ಟು ದೊಡ್ಡ ಶರೀರ ತಾಳ್ ನಿಂತಿದ್ದ. ಆವಾಗ ಮತ್ತೀಗ ಅವ ಯಾರು ಹೇಳಿದ್ರು ಕೇಳಂಗಿಲ್ಲ. ಮತ್ತು ನೀವ ಬಂದಾಗನ ಇದ್ರ ಬಗ್ಗೆ ಇರೋದು ಅಂದಾಗ ಯಾಕಾಗೋಲ್ಲ ಅಂತೇಳಿ, ಮತ್ತೆ ಲೋಕ ಕಲ್ಯಾಣ ಆಗಬೇಕು, ಇವೆಲ್ಲ ಸತ್ಕಾರ್ಯಗಳು ನಡಿಬೇಕಂದ್ರೆ ಆಗಲಿ ಅಂತೇಳಿ ಬಂದ ಗುರು ಬಂದದ್ದನ್ನು ನೋಡಿದಲ್ಲ ಇವ್. ಮತ್ತು ಅವನ ಮುಂದೆ ಯಾಕೆ ಹಿಂಗೆ ಮಾಡಿ ನಿಂದಿರ್ತಾನ. ಹಿಂಗೆ ಸಣ್ಣವಾಗಿಬಿಟ್ಟ ಆತ. ಎಷ್ಟು ಮನುಷ್ಯ ಎಟ್ಟದನ ಆಟ ಆಗಿಬಿಟ್ಟ. ಆಗಿ ಸಾಷ್ಟಾಂಗ ಹಾಕಿದ. ಆವಾಗ ಅಗಸ್ತ್ಯ ಋಷಿ ತಥಾಸ್ತು ಅಂದು. ಹಂಗೆ ಇರದು. ಈಗ ಹೆಂಗದಿ ಹಂಗೆ ಇರ. ಎದ್ದಂದ್ರೆ ಮಾತೀನಿ ಮತ್ತೆ ಹಂಗಾಗವ. ಆದ್ರೆ ಆ ಗುರುವಿನ ಆಶೀರ್ವಾದ ಏನು ಮಾಡಿದರು, ಅಲ್ಲೇ ಸಮಾಧಿ ಬಿಡ್ತಾವ. ಬಿದ್ದಲೆ ನಿರ್ವಿಕಲ್ಪ ಸಮಾಧಿಯಲ್ಲೇ ಉಳ್ಕೊಂಡ್ಬಿಟ್ಟವ. ಅದು ಅವ್ರು ಹೇಳಿದರು, ನಾ ದಕ್ಷಿಣ ಯಾತ್ರಾಕ್ಕೆ ಹೋಗಿ ಬರ್ತೀನಿ, ನಾ ತಿರುಗಿ ಬರ್ತಾನ ಹಿಂಗೆ ಇರೋ ಅಂದಿದ್ರು ಅವರು. ಅಲ್ಲಿಂದ ಇವರು ಮತ್ತೆ ಹೋದ್ರೆ ಮತ್ತೆ ನೀವು ಹೇಳ್ತಾನೆ ಬಾ ಅಂತ ಹೇಳಿ ಅಲ್ಲೇ ಒಂದು ಸ್ನಾನ ಮಾಡ್ಕೊಂಡು ಆ ಕಡೆ ಇದ್ಬಿಟ್ರತ್ತ ಅವರು. ಅವ ಅಲ್ಲೇ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಲ್ಲೇ ಇದ್ಬಿಟ್ಟು
ಅಂದ್ರ ಮಹಿಮಾ, ಅಣಿಮಾ ಮಹಿಮಾ, ಗರಿಮಾ. ಗರಿಮಾ ಅಂದ್ರೆ ಒಂದು ಕಡ್ಡಿನ ಗುಡ್ಡದಷ್ಟು ಭಾರ ಮಾಡಿಬಿಡೋದು. ಅದು ಹಿಂದೆ ಕೇಳಿದ್ರು, ಹನುಮಂತ ಬರೀ ಬಾಲ ಉಕ್ಕೊಂಡು ಕೂತಿದ್ದ. ಭೀಮ್ 10 ಆನೆ ಶಕ್ತಿ ಉಳ್ಳ ಭೀಮ ಬಾಲ ತಿಕ್ಕೋ ಅದನ್ನ ಆದಾಗ ಇದು ಮಾಡ್ಕೊಂಡು, ನಾ ಮುದುಕ್ ಮನುಷ್ಯಪ್ಪ, ನೀನೇ ಅದನ್ನ ಒಂದ್ ಜರ ಹೋಳ್ ಮಾಡಿ ಹೋಗಲ್ಲ. ಅವ ಹಿಂಗೊಂದು ಬಳ್ ಮಾಡಿ ಹಿಂಗ್ ಸರ್ಸ್ಲಕ್ಕ ಅದ ಹಿಂಗ್ ಬಳಿಲೆ ಅದೇನು ಒಳಗಾಡ್ಲಿಲ್ಲ. ಒಂದು ಕೈಲೇ ಹಿಡಿದು ಸರ್ಸ್ಲಕ್ಕ ಹೋದ, ಆದ್ರೂ ಒಳಗಾಡ್ಲಿಲ್ಲ. ಎರಡು ಕೈ ಹಿಡಿದು ಬೇಕಾದಟ್ಟು ಮಾಡಿದ್ರು ಒಳಗಾಡ್ಲಿಲ್ಲ. ಅದೊಂದು ಜರ ಭೀಮಂದ 10 ಆನೆ ಶಕ್ತಿ ಉಳ್ಳ. ಅವಾಗ ಅಂದ, ಇದು ಸಾಮಾನ್ಯ ಒಂದು ಕೋತಿ ಕಂಡ್ರು ಭಗವನ್ ನೀ ಯಾರದಿ, ನಿನ್ನ ನಿಜವಾದ ರೂಪ ತಾಳಂದ. ಅವನು ಇದು ಗೊತ್ತು ಮಾಡ್ಕೊಂಡವ. ಅವಾಗ ಹನುಮಂತ ತನ್ನ ನಿಜವಾದ ರೂಪದಲ್ಲಿ ಬಂದ. ಹಿಂಗ್ ಅಂದ್ರ ಹನುಮಂತನಲ್ಲಿ ಎಲ್ಲ ಸಿದ್ಧಿಗಳಿದ್ದು. ಯಾಕ ಲಂಕಾದಾಗ ಹೋಗಾಗ ಅಣಿಮಾ ಇಟ್ಟ ಆಗಿದ್ದು, ಒಂದಿಟ್ಟು ಹಿಟ್ಟ ಮನುಷ್ಯ ಆಗಿ ಹೋಗಿದ್ದು. ಅವ್ರ ಕಾಲಾಗ ಅಲ್ಲಿ ಹಾದ್ರೂ ಯಾರಿಗೂ ಕಾಣಲಿಲ್ಲ. ಮತ್ತ ಈ ಪರ್ವತವನ್ನು ತರ್ಲಾಕ್ ಹೋದಾಗ ಆವಾಗ ಶರೀರ ಅಷ್ಟು ದೊಡ್ಡದು. ಅದು ಅಣಿಮಾ ಮಹಿಮಾ. ಗರಿಮಾ ಲಘಿಮಾ. ಲಘಿಮಾ ಅಂದ್ರೆ ಮತ್ತೆ ಆ ಪರ್ವತವನ್ನ ಹಿಂಗ ಎತ್ಕೊಂಡು ತಗೊಂಬಂದಲ್ಲ. ಮತ್ತು ಒಂದು ಕೈಯಾಗ ಅಂತ ದೊಡ್ಡ ಗುಡ್ಡ ಅಂತ ಪರ್ವತವನ್ನು ಕೈಯಾಗ ತಗೊಂಡ್ಬರ್ಬೇಕಾದ್ರೆ ಮತ್ತೆ ಅದು ಸಿದ್ಧಿ. ಅದಕ್ಕೆ ಅಲ್ಲಿ ಆ ಗುಡ್ಡವನ್ನ ಕಡ್ಡಿ ಅಂತೆ ಮಾಡೋದು ಲಘಿಮಾ. ಮತ್ತು ಒಂದು ಬಾಲ ಸುಮ್ಮ ಅಟ್ಟ ಇದು ಮಾಡಿದ್ರೆ ಭೀಮಿಗೆ ಏತ್ಲಿಲ್ಲ. ಅದು ಅಂದ್ರೆ ಒಂದು ಗುಡ್ಡಕ್ಕಿಂತ ಹೆಚ್ಚಿಗೆ ಭಾರ ಮಾಡಿಬಿಟ್ಟಿದ್ದ. ಇದು ಗರಿಮಾ. ಅಣಿಮಾ ಮಹಿಮಾ ಗರಿಮಾ. ಲಘಿಮಾ ಪ್ರಾಪ್ತಿ. ಪ್ರಾಪ್ತಿ ಅಂದ್ರೆ ಕುಂತಲ್ಲೇ ಎಲ್ಲ. ಎಲ್ಲಿ ಏನ್ ನಡೆದದ, ದಿಲ್ಲಿ ಒಳಗೆ ಏನ್ ನಡೆದದ, ಈಗ ಸೋನಿಯಾ ಏನ್ ಮಾಡ್ತಾಳ, ಹಿಂಗೆಲ್ಲ ಒಟ್ಟು ಇಲ್ಲಿ ಕೂತ ಹೇಳೋದು. ಅಮೇರಿಕಾದಾಗ ಏನ್ ನಡೆದದ, ಈಗ ಸದ್ಯ ಅಲ್ಲಿ ಕಾರ್ಯಕ್ರಮ ನಡೆದದ. ನಾನು ಹೋಗಿದ್ನಿ ಅದು ಈ ರೀತಿ. ಅದಕ್ಕೆ ಹಿಂಗೆ ಅಲ್ಲೆಲ್ಲಿ ಏನೇನು ನಡೆದೋದು ಇಲ್ಲಿ ಕೂತ ಹೇಳೋದು. ಅದ ಇದಕ್ಕೆ ಪ್ರಾಪ್ತಿ ಅಂತಾರೆ. ಪ್ರಾಕಾಮ್ಯ ಅಂದ್ರೆ ಆಕಾಶಗಮನ, ಆಕಾಶ ಮಾರ್ಗದಿಂದ ಹೋಗೋದು ಬರೋದು. ಹೇ ಪ್ರಾಕಾಮ್ಯ. ಈಶತ್ವ. ಈಶತ್ವ ಅಂದ್ರೆ ಸೃಷ್ಟಿ ಉತ್ಪತ್ತಿ ಸ್ಥಿತಿ ಪ್ರಳಯ ಈ 3 ಕೆಲಸ ಬಿಟ್ಟು ಉಳಿದು ಏನ್ ಬೇಕಾದ ಎಲ್ಲ ಮಾಡೋದು. ಅಂಥವು ಇಂಥವು ಎಲ್ಲ ಅಂದ್ರ ಶ್ರೀಕೃಷ್ಣನಲ್ಲಿ ಇವು ಇದ್ವಲ್ಲ ಅದಿಲ್ಲ ಅಂತೇಳಿ. ಕಿರುಬಳ್ಳಿನಾಗ ಗಿರಿಧರ ಗೋಪಾಲ ಒಂದು ಕಿರುಬಳ್ಳಿನಾಗ ಪರ್ವತ ಎತ್ತಿ ಹಿಡ್ಕೊಂಡು 7 ದಿನ ಹಿಡ್ಕೊಂಡು ನಿಂತಿದ್ದವು ಅದಿಲ್ಲ. ಮತ್ತ ಸುಧಾಮ ನನಗೆ ಬಡತನ ಭಾಳ ಬಂದಿದ್ದು ಹೋಗಿದ್ದಲ್ಲ. ಮತ್ತು ಅವನು ತಿರುಗಿ ಬರೋದ್ರಾಗನ ಎಲ್ಲ ಅರಮನೆ ಮಾಡಿ ದೊಡ್ಡ ಬಿಲ್ಡಿಂಗ್ ಮಾಡಿ ಎಲ್ಲ ಏನ್ ಬೇಕಾದ ಎಲ್ಲ ಮಾಡಿಬಿಟ್ಟಿದ್ದಿಲ್ಲ. ಅವನು ತಿರುಗಿ ಮನೆಗೆ ಬರೋದ್ರಾಗನ ಮತ್ತು ಇವೆಲ್ಲ ಏನಾಗ ಇವು ಈ ರೀತಿ ಈಶತ್ವ ಎಲ್ಲ ಏನ್ ಬೇಕಾದ್ ಮಾಡು. ವಶಿತ್ವ ಅಂದ್ರೆ ಎಲ್ಲ ಅವನ ಕೈಯಾಗ. ರಾಜರು ಅವ್ನು ಹೇಳ್ದಂಗೆ ಕೇಳ್ಬೇಕು, ಈ ಜಗತ್ತು ಅವ್ನು ಹೇಳ್ದಂಗೆ ಕೇಳ್ಬೇಕು. ಸಿಂಹ ಸರ್ಪಾದಿಗಳು ಕೂಡ ಇಲ್ಲಿಗೆ ಬಾ ಅಂದ್ರೆ ಬರ್ಬೇಕು, ಹೋಗಂದ್ರೆ ಹೋಗು. ಹೇಗೆ ಇದು ವಶಿತ್ವ. ಈ ರೀತಿ 8 ಸಿದ್ಧಿಗಳು ಹರ ಬೋಲೆ
बोलतो रहे. ಹಾ, ಈ ರೀತಿ ಅಣಿಮಾದಿಗಳೊಡನೆ ಭೂರಿ ಭುವನವನಾಳುವ ತನುವಿದು ಕೈ ಸಾರಿರಲ್ ಒದಗುವ ಸುಖವಿಡಿದು ಅಂತ ಹಿಂಗೇನು ಹೇಳ್ಕೊಂಬಂದಾರ. ಹಿಂಗ ಒಂದೊಂದು 100 ಪಾಲು ಹೆಚ್ಚು ಅದಾವ. ಪ್ರಜಾಪತಿ ಆನಂದಕ್ಕಿಂತಲೂ ಇವೆಲ್ಲ ಏನದಾವಲ್ಲ, ಇವು 100 ಪಾಲು ಅಧಿಕ ಅದಾವ. ಶ್ರೋತ್ರಿಯ ಬ್ರಹ್ಮನಿಷ್ಠನಿಗೆ ಏನು ಆನಂದ ಆಗೈತಿ, ಆ ಆನಂದ ಅವ್ರು ಎಲ್ಲರಿಗಿಂತಲೂ ಹೆಚ್ಚಿ. ಮತ್ತು ಅವ್ರು ಇಂತಿಂಥ ಮಹಿಮಾ ಪುರುಷರೆಲ್ಲ ಆದರೂ ಕೂಡ ಅವರ ಈ ಬ್ರಹ್ಮಾಪರೋಕ್ಷ ಜ್ಞಾನಿ ಏನಾಗಿರ್ತದಲ್ಲ, ಜೀವ ಬ್ರಹ್ಮರ ಏಕತ್ವವನ್ನು ತಿಳ್ಕೊಂಡಂಥ ಜ್ಞಾನಿಗೆ ಆದ ಆ ಸುಖ, ಅಂಥ ಸುಖ ಅವರು ಇಂಥ ಅಣಿಮಾದಿ ಸಿದ್ಧಿಗಳಿಂದ ಕೂಡ್ಕೊಂಡು ಜಗತ್ ಪ್ರಸಿದ್ಧವಾಗಿ ಮೆರಿತಾ ಇದ್ರೂ ಕೂಡ ಅವ್ರಿಗೆ ಇಲ್ಲ ಅಂತ ಅರ್ಥ. ಅದಕ್ಕೆ ಇಲ್ಲಿ ಮೊದಲು ಮನುಷ್ಯ ಆನಂದವನ್ನು ಹೇಳಿ ಪ್ರಜಾಪತಿಯ ಆನಂದ ಹೇಳಿದರು ಈ 2ನೇ ನುಡಿಯಲ್ಲಿ. ಮೇರು ಸಿಂಹಾಸನ ವಕೀಲ ದೇವ ಪರಿಚಾರಕರ್ತೇಳಿ ಈ ರೀತಿ ಅಣಿಮಾದಿ ಅಷ್ಟೈಶ್ವರ್ಯಗಳಿಂದ ಕೂಡ್ಕೊಂಡು 14 ಲೋಕಗಳನ್ನೇ ಆಳ್ತಕ್ಕಂಥ ಸಾಮರ್ಥ್ಯ. ಬರೀ ಒಂದ ಲೋಕ ಅಲ್ಲ, ಆಗಲೇ ನಾವು ಹೇಳಿದ್ವಿ ಮನುಷ್ಯ ಲೋಕ ಒಂದ ಇದೆ. ಇಂಥವು 14 ಲೋಕದಾವ್, ಅವೆಲ್ಲಕ್ಕೂ ಅಧಿಪತಿ. 14 ಲೋಕ. 14 ಲೋಕ ಯಾವವು ಅಂದ್ರ ಕೆಳಗೆ 7 ಲೋಕ, ಮೇಲೆ 7 ಲೋಕ, ಹಿಂಗ 14 ಲೋಕದಾವ. ಕೆಳಗಿನ ಲೋಕಕ್ಕೇನಂತಾರ? ಆತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ. ಅಂದ್ರ ಅತಳ, ವಿತಳ, ಅತಳ, ವಿತಳ, ಸುತಳ. ಅತಳ, ವಿತಳ, ಸುತಳ, ತಳಾತಳ. ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ. ಅವು 3, ಇವು 3. ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ. ಆಮೇಲೆ ಪಾತಾಳ, ಪಾತಾಳ ಲೋಕ ಅಂತಾರಲ್ಲ ಕಡೆಗೆ. ಹಿಂಗೆ ಕೆಳಗೆ 7 ಲೋಕದಾವ್. ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ ಅಂತೇಳಿ. ಈ ಕೆಳಗಿನ 7 ಲೋಕ. ಮೇಲಿನ 7 ಲೋಕಗಳು ಭೂರ್ಲೋಕ್, ಭುವರ್ಲೋಕ್, ಸ್ವರ್ಲೋಕ್, ಮಹರ್ಲೋಕ್, ಜನಲೋಕ್, ತಪಲೋಕ್, ಸತ್ಯಲೋಕ್. ಏನು? ಭೂರ್ಲೋಕ್, ಭುವರ್ಲೋಕ್, ಭೂರ್ಲೋಕ್, ಭುವರ್ಲೋಕ್, ಸ್ವರ್ಲೋಕ್. ಭೂರ್ಲೋಕ್, ಭುವರ್ಲೋಕ್, ಸ್ವರ್ಲೋಕ್. ಮಹರ್ಲೋಕ್ 4ನೇದು. ಮಹರ್ಲೋಕ್ 5ನೇದು ಜನಲೋಕ್. 6ನೇದು ತಪಲೋಕ್. 7ನೇದು ಸತ್ಯಲೋಕ್. ಹೀಗೆ ಇವು ಮೇಲಿನ 7 ಲೋಕಗಳು. ಅವು ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ ಅಂತೇಳಿ ಕೆಳಗಿನ 7 ಲೋಕಗಳು. ಹಿಂದೆ ಇವು 14 ಲೋಕಗಳೇನದಾವಲ್ಲ, ಈ 14 ಲೋಕಗಳನ್ನೆಲ್ಲ ಅವನ ಒಬ್ಬನ ಆಳವ. ಆಗಲೇ ನಾವು ಹೇಳಿದ್ದು ಮನುಷ್ಯ ಲೋಕ ಇದೆ, ಇದು ಒಂದೇ ಇದೆ ಇಷ್ಟ. ಆದ್ರೆ ಈ 14 ಲೋಕ, ಈ ಬ್ರಹ್ಮಾಂಡ
14 ಲೋಕಗಳಿಂದ ಕೂಡಿದ್ದು ಇದು ಬ್ರಹ್ಮಾಂಡ ಆಯ್ತು. ಇದು ಎಲ್ಲ ಆಳವ ಅಂತ ಹೇಗೆ ಅಂತ ಸಾಮರ್ಥ್ಯ ಪ್ರಾಪ್ತವಾದಂಥ ಸುಖವನ್ನು ವಿಚಾರಿಸಿ ನೋಡಿದರೂ ಕೂಡ ಆ ಬ್ರಹ್ಮನಿಷ್ಠನಿಗೆ ಏನು ಸುಖ ಆನಂದ ಆಗಿರ್ತದೆ, ಅದಕ್ಕೆ ಇವು ಎಲ್ಲ 14 ಲೋಕಗಳನ್ನು ಆಳ್ತಕ್ಕಂಥ ಯಾವ ಸುಖ ಇವಾಗ ಐತಲ್ಲ ಅವುಗಳ ಮೇಲೆ ಅಧಿಪತಿ ಅವನು ಸುಖಕ್ಕೂ ಅದನ್ನು ತಂದು ಇದಕ್ಕೆ ಜೋಡಿಸಿ ಅವ್ರು ಹೋಲಿಸಿ ನೋಡಿದ್ರೆ ಬ್ರಹ್ಮಜ್ಞಾನಿಯ ಸುಖಕ್ಕೆ ಸರಿಗಾಣೆ ಸರಿ ಬರಂಗಿಲ್ಲ. ಇವುಗಳಿಗೆಲ್ಲಕ್ಕೂ ಮಿಗಿಲಾಗಿ ಇರ್ತದ ಅಂತ ಭಾವ ಅಂತ ಹೇಳ್ಯಾನ. ಅವನಿಗೆ ಏನಂತಾರ, ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನಃ. ದೇವತೆಗಳ ರಾಜ ಅಧಿಪತಿ ಆ ಇಂದ್ರ ಇವರೇನದಲ್ಲ ದೇವರಾಜ್, ದೇವತೆಗಳ ಮೇಲೆ ರಾಜ, ಅವನಿಗೂ ಬೇಡ ಈ 14 ಲೋಕಗಳನ್ನು ಅವ ಬ್ರಹ್ಮ, ಅವನಿಗೂ ಈ ಸುಖ ಇಲ್ಲ. ಈ ಲೋಕದ ನ ಸುಖಂ ಚಕ್ರವರ್ತಿನಃ, ಒಬ್ಬ ಚಕ್ರವರ್ತಿ ರಾಜ, ಎಲ್ಲ ಇಡೀ ಒಟ್ಟಕ್ಕೂ ಎಲ್ಲ ತಾನೇ ಒಬ್ಬ ಒಡೆಯ. ಬರೀ ಈಗ ಒಂದು ಪಂಚಾಯಿತಿ ಅಧ್ಯಕ್ಷ ಅದಾನಂದ್ರನ ಏನ್ ಕೇಳ್ತೀಯತ್ತಾರ ಅವ್ರು. ಮತ್ತೆ ಈ ರೀತಿ ಇಷ್ಟು ಎಲ್ಲಕ್ಕೂ ಅಧಿಪತಿ ಆದವ ಅಂದ್ರ ಮತ್ ಅವನ ಸುಖ ಎಂತದು ಅಂತ ಈ ರೀತಿ ಲೌಕಿಕರ ದೃಷ್ಟಿಯಲ್ಲಿ ಅದು ಬಹಳ ದೊಡ್ಡದು ಅಂತ ಅನಿಸ್ತದೆ. ಆದ್ರೂ ಬ್ರಹ್ಮಜ್ಞಾನಿಯ ಸುಖ ಅವ್ರಿಗೆ ಗೊತ್ತಿಲ್ಲ ಲೌಕಿಕರಿಗೆ. ಆದ್ರೆ ಆ ರೀತಿ ಅವನು ಈ ನ ಸುಖಂ ಚಕ್ರವರ್ತಿನಃ, ಚಕ್ರವರ್ತಿಗೆ ಆಗ್ತಕ್ಕಂಥ ಸುಖನೂ ಕೂಡ ಇದಕ್ಕೆ ಸರಿ ಬರೋದಿಲ್ಲ. ಅದು ಯತ್ ಸುಖಂ ವೀತರಾಗಸ್ಯ ಮುನಿರೇಕಾಂತವಾಸಿನಃ ಅಂದ್ರೆ ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನಃ ಯತ್ ಸುಖಂ ವೀತರಾಗಸ್ಯ ಮುನೇರೇಕಾಂತವಾಸಿನಃ ಅಂತ ಹೇಳ್ಕೊಂಡು ಬಂದ. ಈ ಮುನೇರೇಕಾಂತವಾಸಿನಃ ಒಬ್ಬ ಮುನಿ, ಒಬ್ಬ ಜ್ಞಾನಿ ಪುರುಷ ಸರ್ವಸಂಗ ಪರಿತ್ಯಾಗ ಮಾಡಿ ಏಕಾಂತದಲ್ಲಿ ಏನ ತನ್ನ ಸ್ವಸ್ವರೂಪ ಸ್ಥಿತಿಯಿಂದ ಆನಂದವನ್ನು ಅನುಭವಿಸ್ತಾ ಇರ್ತಾನಲ್ಲ, ಅವನ ಆನಂದಕ್ಕ ನ ಸುಖಂ ದೇವರಾಜಸ್ಯ ದೇವತೆಗಳಿಗೆ ಒಡೆಯನಾದ ಅವನಿಗೂ ಈ ಸುಖ ಇಲ್ಲ. ಇವನಿಗೆ ಆದದ್ದು ಬ್ರಹ್ಮಜ್ಞಾನಿಯ ಸುಖ ಆದದ್ದು ಅವನಿಗಿಲ್ಲ, ದೇವತೆಗಳ ಒಡೆಯ ರಾಜನಿಗೆ. ನ ಸುಖಂ ಚಕ್ರವರ್ತಿನ ಈ ಭೂಮಂಡಲವನ್ನೆಲ್ಲ ಒಬ್ಬನೇ ಆಳ್ತಾನ ಅಂತ ಚಕ್ರವರ್ತಿ ರಾಜನಿಗೂ ಕೂಡ ಈ ಸುಖ ಇಲ್ಲ. ಯತ್ ಸುಖಂ ವೀತರಾಗಸ್ಯ, ವೀತರಾಗ ಅಂದ್ರ ಎಲ್ಲ ಅಂದ್ರೆ ವೈರಾಗ್ಯ ಪುರುಷ ಅಂತ, ಏನು ಬ್ಯಾಡ ಅಂತ ಎಲ್ಲ ಬಿಟ್ಬಿಟ್ಟವ. ಹೆಂಗ್ ಅದೆಲ್ಲ ಬಿಟ್ಟಾಗ ಮತ್ತೆ ಇದು ಪ್ರಾಪ್ತಿ ಆಗತ್ತೆ ಹಿಂಗಲ್ಲ. ಆದ್ದರಿಂದ ಇವನ ಸುಖಕ್ಕೆ ಅವು ಯಾವ ಸರಿ ಬರೋದಿಲ್ಲ. ಇನ್ನ ಈ ರೀತಿ ಮೊದಲು ಮನುಷ್ಯ ಅನ್ನೊಂದು ಹೇಳ್ಕೊಂಡು ಬಂದಿದ್ರು. ಅಂತ ಎಲ್ಲಾ ತರದ ಸುಖಭೋಗ ಈ ಒಬ್ಬ ರಾಜ ಈ ಲೋಕದಲ್ಲಿ ಏನು ಅನುಭವಿಸ್ತಾನ ಅದು ಮನುಷ್ಯ ಆನಂದ. ಇನ್ನು ಬ್ರಹ್ಮಲೋಕದ ಪರ್ಯಂತ ಆದ ಬ್ರಹ್ಮಲೋಕಕ್ಕೊಳೆ ಮೇರು ಸಿಂಹಾಸನ ವಕೀಲ ದೇವ ಪರಿಚಾರಕರು ಅಂತ ಹಿಂಗೆಲ್ಲ ಹೇಳ್ಕೊಂಡು ಬಂದದ್ದು ಅದು ಆ ದೇವಲೋಕದ ಯಾವ ಸುಖ ಅದನ್ನು ವಿಚಾರ ಮಾಡಿ ನೋಡಿದ್ರು. ಆದರೂ ಇವನ ಸುಖಕ್ಕೆ ಸರಿ ಅದು ಬರಲಿಲ್ಲ, ಇದು ಬರಲಿಲ್ಲ, ಯಾವೂ ಬರಲಿಲ್ಲ. ಅದಕ್ಕೆ ಆವ ಪರಿಯ ಸುಖವ ಭಾವಿಸಿ ಬೇರೆ ಎನಿಸಿದೊಳೆ ಜೀವ ಪರಮ ಯೋಗದ ನಿಜವರಿದನುಭವಿಯ ಸುಖಕ್ಕೆ ಸರಿಗಾಣೆ ಸರಿ ಬರಂಗಿಲ್ಲ ಅಂತ ಹೇಳ್ಕೊಂಬಂದಾರ. ಇದು
ಎಲ್ಲಕ್ಕಿಂತ ಅದು ಸರಿ ಬರಂಗಿಲ್ಲ, ಇದು ಸರಿ ಬರಂಗಿಲ್ಲ, ಎಲ್ಲಕ್ಕಿಂತ ದೊಡ್ಡದೈತಿ, ಎಲ್ಲಕ್ಕಿಂತ ಹೆಚ್ಚಿಂದೈತಿ, ಶ್ರೇಷ್ಠ ಐತಿ ಅಲ್ಲಕ್ಕೆ ಕಾರಣ ಏನು? ಹೇತು ಏನು? ಕಾರಣ ಏನದ? ಅಂಥದ್ದು ಏನು? ಯಾಕೆ ಇದಕ್ಕೆ ಶ್ರೇಷ್ಠ ಅನ್ಬೇಕು ಇದಕ್ಕೆ ಅಂತ ಕೇಳಿದ್ರೆ ಆ ಕಾರಣ ತೋರಿಸ್ತಾರೆ ಇಲ್ಲಿ 3ನೇ ನುಡಿಯಲ್ಲಿ. ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದೋಳ್ ಏಕಮೆನಿಪ ಸುಖ ಮುಂದಲ್ಲದೆ ಅಂತ ಏನಂದ್ರು? ಸಾಕೆನಿಸದೆ. ಇದಕ್ಕೆ ಯಾಕೆ ಶ್ರೇಷ್ಠ ಅಂತೀರಿ? ಬ್ರಹ್ಮಜ್ಞಾನಿಗೆ ಏನು ಆನಂದ ಸುಖ ಆಗಿರ್ತದಲ್ಲ, ಅದು ಎಲ್ಲಕ್ಕಿಂತಲೂ ಮನುಷ್ಯರ ಮೇಲಿದ್ದ ರಾಜನಿಗೂ ಸುಖ ಇಲ್ಲ, ದೇವತೆಗಳ ಮೇಲಿದ್ದ ರಾಜನಿಗೂ ಸುಖ ಇಲ್ಲ ಅಂತ ಹೇಳಿಬಿಟ್ರಿ ಕಡೀರಿ. ಅಂಥದ್ದು ಏನೈತಿ? ಇದಕ್ಕೆ ಯಾಕೆ ಶ್ರೇಷ್ಠತಾ ಇದೆ? ಹೆಚ್ಚಿಂದು ಶ್ರೇಷ್ಠ ಅಂತ ಕಾರಣ ಏನು ಅಂತ ಕೇಳಿದ್ರೆ, ಈ ಸುಖ ಹೇಗದ ಅಂತಂದ್ರೆ ಸಾಕೆನಿಸದೆ ಅಂದ್ರ ಈ ಲೋಕದ ಸಂಬಂಧಿಯಾದ ಮನುಷ್ಯಾನಂದ ಏನೈತಿ ಅಲ್ಲ, ಇದು ಸಾಕತೈತಿ. ಎಲ್ಲ ನೀ ಎಷ್ಟು ಉಪಭೋಗಿಸ್ತೇನಂದ್ರೂ ಸಾಕು. ಈಗ ಹೋಳಿಗೆ ತಿನ್ಬೇಕಂತೀಯ, ಬೇಡ ಪೇಡೆ ತಿನ್ಬೇಕಂತೀಯ, ತಿನ್ನಂಗಾರ ಪೇಡೆ ತಿನ್ನು, ಎರಡು ತಿರ್ತಿ. ಬಾಸುಂದಿ ತಿನ್ಬೇಕಂತೀಯ, ಆಯ್ತು. ಅಂದ ಒಂದು 4 ಕಿಲೋ ತಂದಕ್ಕೆ ಇಡೋಣ. ಒಮ್ಮೆ ಕಬ್ಬಿನ ಹಾಲು ತಗೊಂಡ್ಬಂದಿದ್ದೀವಿ. ಕಬ್ಬಿನ ಹಾಲು ಅಲ್ಲಿ ತಗೊಂಬಂದು ಹೋಗಿದ್ವಿ. ಅಲ್ಲಿ ಗಾಣ ಹೊಡಿದ್ರು, ಹುಡುಗತ್ತವ ಅಲ್ಲೇ ಹುಡುಗರಿಗೆ ಒಯ್ಯೋನು ಅಂಥೇಳಿ ಬಾಟ್ಲಿಗಳು ತುಂಬ್ಕೊಂಡು ಬಂದಿವಿ. ಕುಡ್ರಿ ಅಂದ್ರೆ ಮತ್ತೆ ಅದ್ರ ಒಂದು ಲೆಕ್ಕದ ಪ್ರಕಾರ ಕುಡಿಬೇಕಲ್ಲ, ಕೊಡೋದು. ಅಯ್ಯಯ್ಯೋ ಫಜೀತಿ ಹಿಡಿದುಕೊಂಡು ಕೂತಾರೆ ಕೆಲವರು. ಅಂದ್ರ ಅಂತೂ ಆ ರೀತಿ ಏನಾಗ್ತದಂದ್ರ, ಈಗ ಪೇಡೆ ಅಂಥವ್, ಈಗ ಒಬ್ಬೊಬ್ರು ಸ್ವೀಟ್ ಫ್ರೀ ಇರ್ತಾರಲ್ಲ ಅಂಥವ್ರಿಗೆ ಮತ್ತೇನಪ್ಪ ಹಂಗಾರ ಪೇಡೆ ತಿನ್ನು ಎಡ್ತೈತಿ. ಒಂದು ಕಿಲೋ, 1-2 ಕಿಲೋ, 2-3 ಕಿಲೋ ತಂದಿಟ್ರೆ ಎಡ್ತೀನಿ ನಾವು. ಒಂದು ಅರ್ಧ ಕಿಲೋ ತಿನ್ನೋದ್ರಾಗನ ಸಾಕಂತ ನೀವು ಅತಾನಿಲ್ಲ. ಹೀಗ ಏನ ತಿನ್ಬೇಕಂತಾನ, ಬೇಡ ಹೋಳ್ಗಿ ತಿನ್ಬೇಕು ಅಂತ ಅಂತಾರ. ಹೋಳ್ಗಿ ತಿನ್ನು, ಎಷ್ಟೈತಿ ತಿನ್ನು, ಮತ್ತ ಸಾಕು ಅನ್ನೋದ ಅದಿಲ್ಲ. ಈ ರೀತಿ ಸಾಕು ಅನ್ನಿಸ್ತದೆ. ಅದಕ್ಕೆ ಈ ಲೋಕದ ಯಾವುದೇ ಇರದ ಸಾಕು ಅನ್ನಬೇಕವ. ಸಾಕ ಅಂತಾನ. ಆದ್ರೆ ಈ ಸುಖ ಏನೈತಲ್ಲ, ಜೀವ ಪರಮರ ಯೋಗದ ನಿಜವರಿದ ಅನುಭವಿಯ ಸುಖ, ಸಾಕನು ಮಾತೇ ಇಲ್ಲ. ವರ್ಷಾನ್ಗಟ್ಲೆ ಕಂಟಿನ್ಯೂ ಅದ್ರೊಳಗನ ಇದ್ದು ಬಿಟ್ರು ಸಾಕ ಅನ್ನೋದೇ ಇಲ್ಲ ಅದ. ಹೀಗದ. ಆದ್ದರಿಂದ ಸಾಕೆನಿಸದೆ. ಈ ಉಳಿದ ಯಾವುದೇ ಸುಖವನ್ನು ನಾವು ಈ ಲೋಕದಲ್ಲಿ ಅನುಭವಿಸಿದ್ರು ಅದು ಸಾಕು ಅನ್ನತೈತಿ. ಆದ್ರೆ ಈ ಬ್ರಹ್ಮಜ್ಞಾನದಿಂದ ಆಗತಕ್ಕಂಥ ಯಾವ ಆನಂದ ಅಥವಾ ಸುಖ ಅದು ಸಾಕನು ಮಾತ ಅದರೊಳಗೆ ಇಲ್ಲ.
ಅಲ್ಲದೆ ಸವೆಯದೆ ಅಂದ್ರ ಮುಂದೆ ವಿಷಯ ಸುಖಗಳು ಮೊದಲು ಅವು ಭಾಳ ಮರಳ ಆಗ್ತದ ಮನುಷ್ಯ, ಆದ್ರ ಕಡೆಯಲ್ಲಿ ಅವು ಒಳ್ಳೆ ಸಾಕಂತ ಹೇಗೆ ಅನಿಸ್ತಾವ. ಇನ್ನ ಸವೆಯದೆ ಅಂತ ಹೇಳಿದ್ರಿಂದ ಸ್ವರ್ಗ ಲೋಕದ ಸುಖಗಳು ಈ ಲೋಕದ ಸುಖ ಹೇಳ್ತು, ಈ ಲೋಕದ ಎಲ್ಲಾ ಸುಖಗಳು ಹೆಂಗದಾವ ಅಂದ್ರೆ ಸಾಕು ಅನಿಸ್ತಾವ. ಆದ್ರ ಈ ಆತ್ಮಸ್ವರೂಪಭೂತವಾದಂಥ ಸುಖ ಏನೈತಿ ಅದು ಸಾಕ ಅನಿಸೋದಿಲ್ಲ. ಆದ್ದರಿಂದ ಅದು ಇದಕ್ಕಿಂತಲೂ ಹೆಚ್ಚಿಂದು ಶ್ರೇಷ್ಠ ಅನ್ವೇ. ಸ್ವರ್ಗ ಲೋಕದ ಸುಖ ದಿನಗಳು ಕಳೆದಂಗ ಏನಕ್ಕವು ಸಮೀತಾವು. ಅದಕ್ಕೆ ಅದು ಸವೆಯದೆ ಅಂತ ಮುಂದೆ ಹೇಳೈತೆ. ಸವೆಯದೆ ಅಂತಂದಾಗ ಅದು ಈ ಲೋಕದ ಸುಖಗಳು ಏನದಾವಲ್ಲ ಇವು ಸವಿತಾವ್ ಅಂದ್ರೆ ಹೆಂಗೆ ಸವಿತಾವ ಅವು ಅಂದ್ರೆ, ಈಗ ಒಬ್ಬ ಮಿನಿಸ್ಟರ್ ಮಂತ್ರಿ ಪದ ಬಂದದ, ಅವ 4 ವರ್ಷ ತನಕ ಮಜಾದಾಗಿರ್ತಾನೆ. 4 ವರ್ಷ ತನಕ ಮಜಾದಾಗಿರ್ತಾನ ಅಂದ್ರೆ ಏನ್ ಮನಸ್ಸು ಬಂದಂಗೆ ಹೊಡಿತಾನ. ಮುಂದೆ 5ನೇ ವರ್ಷ ಚಾಲು ಆಯ್ತು ಅಂದ್ರೆ ನಂದು ಮುಗಿಲಕ್ ಬತ್ತಪ್ಪ, ಇನ್ನು ನಂದು ಮುಗಿಲಕ್ ಬತ್ತಪ್ಪ ಹಿಂಗ. ಅದು ನಡುವು ಮಾತು ಏನೋ ಅವು ಬರ್ತಾವ ರಾಜಕೀಯ, ಅವು ಅದು ಬಹುಮತ ಇದು ಬಹುಮತ ಮಾಡ್ಕೊಂಡು ಹಿಂಗಾಗಿ ಮತ್ತೆ ನಡುನು ಡಬ್ಗಲವ ಆಗ್ತಿರ್ತಾವ. ಮತ್ತೆ ಬೇರೆ ಏನೂ ಆಗಿಲ್ಲಪ್ಪ, 5 ವರ್ಷ ನಂದು ಪಕ್ಕಾ ಗ್ಯಾರಂಟಿ ಐತೆ ಅಂದ್ರೂ ಕೂಡ 5ನೇ ವರ್ಷ ಮುಗಿಲಾಕ್ ಬಂದಾಗ ಇವ್ ಗೇರ್ ಹತ್ತೈತಿ, ಇನ್ನು ಮುಗೀತಿ, ಇನ್ನು ನಂದು ಹೋಗ್ತೈತಿ, ಇನ್ನು ನಾ ಇಳಿಬೇಕು ಅಂತೇಳಿ ಈ ರೀತಿ. ಹೀಗ ಸ್ವರ್ಗದಲ್ಲಿ ಸುಖಾನು ಕೂಡ ಕ್ಷೀಣೆ ಪುಣ್ಯ ಅದು ಹೆಂಗ ಎಣ್ಣೆ ಪಣಚಂದ ಆಗ್ಲಾಕ ಬತ್ತು ಅಂದ್ರೆ ಇನ್ನು ದೀಪ ಆರ್ತೈತಿ ಅಂತ ಗೊತ್ತಾಗತ್ತಿಲ್ಲ. ಹಂಗ ಪುಣ್ಯ ತೀರ್ತು ಅಂತಂದ್ರೆ ಸ್ವರ್ಗದಿಂದ ಏನು ಮುಗೀತ, ಅಲ್ಲಿದು ಜಾಗ ಖಾಲಿ ಮಾಡ್ಬೇಕಿನ್ನ ಅಂತ ಬರ್ತೈತಿ. ಅದಕ್ಕ ಅಂದ್ರೆ ಈ ರೀತಿ ಸ್ವರ್ಗದ ಈ ಲೋಕದ ಸುಖಾನು ಕೂಡ ಅದು ಸವಿತದೆ, ಹೌದಿಲ್ಲ? ನಾವೆಲ್ಲ ಗಳಿಸಿದ್ದು ಎಲ್ಲ ಸವಿತದಿಲ್ಲ, ಹೋಗ್ತದೆ. ಬೇಡ ದೇವತೆಗಳು ಪುಣ್ಯ ಗಳಿಸಿದ್ದಿರ್ತದೆ, ಆ ಪುಣ್ಯ ಸಮಕೋತ ಹೋಗ್ತೈತಿ ಉಂಡಂಗ, ಮತ್ತು ಅದು ಸಮಿತೈತಿ. ಅದು ಮುಗೀತು ಅಂದ್ಕೂಡೇನ ಮತ್ತೆ ಲೋಕ ಮಿಷನ್ ಮತ್ತೆ ತಿರುಗಿ ಬರಬೇಕಿಲ್ಲಿ ಹೆಂಗದ. ಅದಕ್ಕೆ ಅವು ಸ್ವರ್ಗ ಈ ಲೋಕದ ಮಂತ್ರಿಗಳದಾಗಲಿ, ಆ ದೇವಲೋಕ ಪ್ರಾಪ್ತಿ ಸ್ವರ್ಗಾದಿಗಳ ಆ ಇಂದ್ರಾದಿ ಪದವಿಗಳಾಗಲಿ ಇವು ಸಮಿತಾವು. ಆದ್ರೆ ಬ್ರಹ್ಮಜ್ಞಾನಿಗೆ ಆದಂಥ ಈ ಸುಖ ಈ ಲೋಕ ಸುಖದಂತೆ ಇದು ಸಾಕುನು ಅನ್ಸಂಗಿಲ್ಲ, ಮತ್ತಿನ್ನು ಸ್ವರ್ಗದ ಸುಖ ಬೇಕು ಅಂತ ಅನಿಸ್ತಿರ್ತೈತಿ. ಹಂಗ ಬೇರೊಂದನು ಬೇಕನ್ನಿಸೋದು ಇಲ್ಲ, ಹೌದಿಲ್ಲ? ಈಗ ಸ್ವೀಟ್ ಏನ್ರ ಇವು ತಿನ್ಬೇಕಂತಾನಲ್ಲ, ಪೇಡೆ ಅವು ಇವು ಮತ್ತು ಬಾಯಿ ಎಲ್ಲ ಬರೀ ಇದಾಗೈತಿ, ಒಂದಿಟ್ಟು ಖಾರ ಚೂಡ ಆದ್ರೆ ಬೇಸಿ ಹಾಕಿತ್ತು ಅಂತಾನಿಲ್ಲ, ಬೇರೊಂದನ್ನು ಬೇಕನ್ನಿಸ್ತೈತಿ, ಹೌದಲ್ಲ? ಈ ರೀತಿ ಸುಖದಂತೆ ಸವಿಯುವುದಿಲ್ಲ. ಅದಕ್ಕೆ ಸ್ವರ್ಗದ ಸುಖದಂತೆ ಈ ಬ್ರಹ್ಮಜ್ಞಾನಿಯ ಸುಖ ಸವಿತೈತೇನು? ಸವಿಯಂಗಿಲ್ಲ. ಯಾಕಂದ್ರೆ ಸ್ವರ್ಗದ ಸುಖ ಕ್ಷಯ ಸಾತಿಶಯ ಪತನಗಳಿಂದ ಕೂಡ್ಕೊಂಡೈತಿ. ಆ ಸ್ವರ್ಗಾದಿಗಳ ಸುಖ ಹೆಂಗದಾವು? ಕ್ಷಯ ಅಂದ್ರೆ ಇದೆ ಸವಯೋದು, ಕ್ಷೀಣ ಆಗೋದು. ಹಂಗಾದ್ರೆ ಅಮೃತ್ ಕುಡ್ದವ್ರ ಅಮರ ಆಗ್ತಾರಂದ್ರ ಈ ಮಾತು ಭಗವದ್ಗೀತಾ ಅದೆಲ್ಲ ಸುಳ್ಳು ಆಗ್ಬೇಕಾಕತಿ.
ಅಂದ್ರ ಅಮರ ಆಗ್ತಾರ ಅಂತಂದ್ರ ಅಮರ ಎಲ್ಲಿ ಅಮರ ಅಂದ್ರ ಅವ್ರ ಉದ್ದೇಶ ಇಟ್ಟ ಬೇಡ ನಿನ್ನ ಹೇಳಿಕೆ ಪ್ರಕಾರ ಮರಣ ಆಗೋದಿಲ್ಲ ಅಲ್ಲಿ. ಈ ಲೋಕದಾಗ ಮರಣ ಆಕೈತಿ, ಹಂಗ ಆ ಲೋಕದಾಗ ಮರಣ ಆಕತೇನು? ಸಾಯ್ತಾರ ಅಲ್ಲಿ? ಸತ್ತು ಮಣ್ಣು ಕೊಡ್ತಾರ ಇಲ್ಲ. ಅವ ತಿರುಗಿ ಬರ್ತಾನು ಅಂತ ಹೇಳ್ಯಾರಲ್ಲ, ಅಲ್ಲಿ ಮುಗೀತ ಅವಂದು ಪುಣ್ಯ ಎಷ್ಟು ಗಳಿಸಿದ್ದ ಅಷ್ಟು ದಿನ ಅಲ್ಲಿರೋದ, ಮತ್ ತಿರುಗಿ ಬಾ. ಇಲ್ಲಿ ಶಾಸ್ತ್ರ ನಡೆಯುತ್ತಾನ ಇಲ್ಲಿರೋದ, ಶಾಸ್ತ್ರ ಮುಗಿಯನ ಹಿಂಗ ಹೀಗ ಅಂದ್ರೆ ಮತ್ತೆ ಅಲ್ಲೆಲ್ಲಿ ಸಾತ್ತನವ. ಈ ದೃಷ್ಟಿಯಿಂದನೂ ಅಲ್ಲಿ ಮರಣ ಇಲ್ಲ ಹೇಳ್ತಾ. ಈ ದೃಷ್ಟಿಯಿಂದ ಅಂದಾರಂದ್ರು ಪರವಾಗಿಲ್ಲ. ಮತ್ತೇನಪ್ಪ ಅಂದ್ರ ಹಂಗ ಈ ಪುಣ್ಯ ಮಾಡಿ ಹೋದವರು ಹಂಗಾದ್ರ ಎಲ್ಲರೂ ಅಮರ ಆಗ್ತಿದ್ರು, ಮರಣರಹಿತ ಆಗ್ತಿದ್ರು. ಅಮರ ಅಂದ್ರೇನು? ಮರಣರಹಿತ. ಆದ್ರ ಅದು ಸಾಧ್ಯ ಇಲ್ಲ. ಅದು ಸುಮ್ಮ ಸ್ತುತಿಪರ ವಾಕ್ಯ ಐತಿ. ಏನು? ಸ್ತುತಿಪರ ವಾಕ್ಯ ಐತಿ. ಅದಕ್ಕ ಇವರು ಸ್ವಲ್ಪ ಅದ್ರ ಮೇಲೆ ಆಸೆ ಮಾಡಿ ಹೋಗಲಿ ಅಂತ ಸ್ತುತಿ ಮಾಡಿದ್ದೈತೆ. ಅದು ವೇದದಲ್ಲಿ ಈ ರೀತಿ ಸ್ತುತಿಪರ ವಾಕ್ಯಗಳು ಕೂಡ ಅದಾವ. ಆದ್ರಿಂದ ಅದಕ್ಕೆ ಕ್ಷಯ, ಸಾತಿಶಯ, ಪತನ ಅದನ್ನ ಹೇಳಕತ್ತೈತಿ. ಕ್ಷಯ ಆಗ್ತದೆ, ಪುಣ್ಯ ಸಣ್ಣ ಹಾಕೋತ ಹೋಗ್ಬಿಡ್ತದ. ಆಮೇಲೆ ಸಾತಿಶಯ, ಇದು ದುಃಖ ಆಕೈತೆ ಅವ್ ಇನ್ನು ಮುಗಿಲಾಕ್ ಬತ್ತಪ್ಪ ನಂದು ಅಂತೇಳಿ. ಸಾತಿಶಯ ಅಂದ್ರ ತನಕ್ಕಿಂತಲೂ ಇಲ್ಲಿ ದೇವಗಂಧರ್ವ, ಪಿತೃ, ಹಿಂಗ ಮ್ಯಾಲಿನ ಅವ್ರ ಸುಖಗಳನ್ನು ನೋಡಿ ಇವು ಮರುಗುತ್ತಾನ. ನೋಡಪ್ಪ ಅವ್ರಿಗಿದ್ದಂಥ ಸುಖ ನಮಗಿಲ್ಲ ಅಂತೇಳಿ. ಅದಕ್ಕಾಗಿ ಮತ್ತೆ ಇದಕ್ಕೆ ಸಾತಿಶಯ ಅಂತಾರ. ನನಕ್ಕಿಂತಲೂ ಅವ್ರು ಹೆಚ್ಚಿಗೆ ಸುಖದಾಗದಾರಲ್ಲ ಅಂತೇಳಿ ಉಳಿದ ದೇವತೆಗಳ ಬ್ರಹ್ಮಲೋಕದೊಳಗಿದ್ದ ಅವ್ರ ಸುಖ ನೋಡಿ ಇವು ಮರುಗ್ತಿರ್ತಾನೆ ಸ್ವರ್ಗದವ್. ಅದಕ್ಕೆ ಈ ರೀತಿ ಸಾತಿಶಯದಿಂದ ಕೂಡ್ಕೊಂಡೈತೆ. ಪತನ ಅಂದ ಕೂಡ್ಲೇನ ಅಲ್ಲಿದು ಕಾಡಿಗೆ ಮುಗೀತಂದ ಕೂಡ್ಲೇನ ಅಲ್ಲಿದು ಎತ್ತು ಉಗಿತಾರತ್ತವ್ರು. ತಿಳ್ತಾನ? ನಮ್ಮ ಮೇಲೆ ಅಧಿಕಾರಿಯಾಗಿ ಬಂದಿದ್ದೇನೆ ಅಂಥೇಳಿ ಅಲ್ಲಿದು ಕೆಡುತ್ತಾರ ಕೆಳಗೆ. ಈ ರೀತಿ ಅದಕ್ಕೆ ಈ ಮೂರು ದುಃಖಗಳಿಂದ ಕುಡ್ಕೊಂಡದ ಅದು ಸ್ವರ್ಗ. ಕ್ಷಯ, ಸಾತಿಶಯ, ಪತನ ಅಂತೇಳಿ. ಈ ರೀತಿ ಆ ಸ್ವರ್ಗಲೋ ಲೋಕದ ಸುಖಾನು ಸವಿತದ. ಅದಕ್ಕೆ ಮುಂದ ಬೇರೊಂದನು ಬೇಕೆನಿಸದೆ ಅಂದ್ರೆ ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಅಂತ ಹೇಳ್ಯಾರ. ಬ್ರಹ್ಮಜ್ಞಾನಿಗಾದ ಸುಖ ಹಿಂಗೇನಾರ ಸಾಕು ಅನಿಸ್ತೈತೇನು? ಇಲ್ಲ. ಸಾವದು ಹೋಗ್ತೈತೇನು? ಇಲ್ಲ. ಬೇರೊಂದನು ಬೇಕೆನಿಸದೆ ಅಂದ್ರ ಮತ್ತೊಂದು ಏನಾರ ಬೇಕಂತಾನೇನು? ಸ್ವರ್ಗಲೋಕದ ಸುಖ ಗಂಧರ್ವ ಲೋಕಾದಿಗಳಲ್ಲಿದ್ದವರು ಉತ್ತರ ಲೋಕಾದಿಗಳ ಆನಂದ ನಮಗಿಲ್ಲ ಅಂತೇಳಿ ಬೇರೊಂದನ್ನು ಬೇಕನಿಸ್ತೈತಿ ಹೇಳ್ತಾಳ. ಇಲ್ಲಿ MLA ಅದನ, ಅವ್ ನನಗೆ ಮಂತ್ರಿ ಪದವಿ ಬಂದ್ರೆ ಬೇಷ್ ಆಕೈತಿ, ಬೇರೊಂದನ್ನು ಬೇಕನಿಸ್ತೈತಿ. ಮಂತ್ರಿ ಆಗ್ಯಾನಂದ್ರೂ ಮುಂದೆ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಇಲ್ಲ ದೇವೇಗೌಡನ ಗತಿ ಒಮ್ಮೆ ಚಾನ್ಸ್ ನನಗೂ ಹಚ್ಚಿದ್ರೆ ಬೇಷ್ ಆಕೈತಿ, ಏನು ಪ್ರೈಮ್ ಮಿನಿಸ್ಟರ್ ಆದ್ರ ಅಂತ ಹಿಂಗ ಬೇರೊಂದನ್ನು ಬೇಕನಿಸ್ತೈತಿ. ಈ ರೀತಿ ಉತ್ತರ ಲೋಕಾದಿಗಳ ಆನಂದ ನಮಗೆ ಬೇಕು ಅಂತ ಇವ ಬಯಸ್ತಾನೆ. ಆದ್ರೆ ಯಾವ ಈ ಬ್ರಹ್ಮಜ್ಞಾನದಿಂದ ಪಡೆದಂತ ಆನಂದ ಏನೈತಲ್ಲ, ಈ ಆನಂದ ಇದು ಒಮ್ಮೆ ಪಡ್ಕೊಂಡ ಮೇಲೆ ಬೇರೊಂದನು ಬೇಕೆನಿಸದ.
ಅದು ಮತ್ತೊಂದು ಬೇಡುವುದೇ ಇಲ್ಲ, ಮತ್ತೊಂದನ್ನ ಬೇಡೋದೇ ಇಲ್ಲ. ಯಾಕೆ ಬೇಡೋದಿಲ್ಲ ಮತ್ತೊಂದು? ಇದ್ರಾಗ ಎಲ್ಲ ಬಂದು ಹೆಂಗ 1000 ಸಂಖ್ಯೆಯಲ್ಲಿ 100 ಸಂಖ್ಯೆ ಬಂದಂಗ, ಸಮುದ್ರದೊಳಗ ಎಲ್ಲ ನದಿಗಳು ಬಂದಂಗ, ಈ ಯಾವ ವಿದ್ಯಾನಂದ ಅಂತ ಏನು ನಾವು ಆತ್ಮಸ್ವರೂಪಭೂತ ಆನಂದದಲ್ಲಿ ಒಬ್ಬ ಜ್ಞಾನಿ ಪುರುಷ ಇರ್ತಾನಲ್ಲ, ಆ ಆನಂದದೊಳಗನ ಎಷ್ಟು ಜಗತ್ತಿನಲ್ಲಿ ಅದಾವ ಆನಂದಗಳು ಅವು ಎಲ್ಲ ಇದ್ರ ಒಳಗೆ ಅದಾವ. ಮತ್ತೊಂದು ಬೇರೆ ಇಲ್ಲಿ ಐತಿ, ಇಲ್ಲಿ ಎಲ್ಲ ಇಲ್ಲ ಅದ. ಆದ್ರಿಂದ ಮತ್ತೆ ಇಲ್ಲ ಅಂದ್ರೆ ಮತ್ತೊಂದು ಬೇಕತ್ ಎಲ್ಲತ್ತ ನಾವು ಇದರಿಂದನ ಕೃತಕೃತ್ಯನಾಗಿರ್ತಾನ, ತೃಪ್ತ ಆಗಿರ್ತಾನ. ಮತ್ತೊಂದು ಏನು ಬೇಕತ್ತಾನವ? ಬೇಡುವುದಿಲ್ಲ, ಮತ್ತೊಂದು ಬೇಕನ್ನೋದಿಲ್ಲ. ಎಲ್ಲಕ್ಕೂ ಮಿಗಿಲಾದ ಸುಖ ಇದೊಂದು, ಇದಕ್ಕಿಂತ ಇನ್ನೊಂದು ಯಾವುದು ಇಲ್ಲ. ಆದ್ದರಿಂದ ಮತ್ತೊಂದು ಬೇಕನ್ನೋದಿಲ್ಲ. ಏನ ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ ಅಂದ್ರಲ್ಲಿ. ಕಡೆಯೊಳು ತನ್ನ ಜೋಕೆಗುಂದದೆ ಅಂದ್ರ ಮನುಷ್ಯಾನಂದ ಹಿಡ್ಕೊಂಡು ಬ್ರಹ್ಮಲೋಕದ ಆನಂದ ಇವು ಎಲ್ಲ ಹೇಗದ? ಇವು ಅನಿತ್ಯದಾವು. ಇವೆಲ್ಲ ಅನಿತ್ಯದಾವ್. ಅನಿತ್ಯದಾವ್ ಅಲ್ಲಕ್ಕ ಕಾರಣ ಏನು ಅಂದ್ರೆ ಅಲ್ಲೆಲ್ಲ ಗೀತೆಯಲ್ಲಿ ಭಗವಂತ ಹೇಳಿಬಿಟ್ಟ ನಾವು, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನು ಪ್ರಪನ್ನ ಗತಾಗತಂ ಕಾಮ ಕಾಮಾಲಭಂತೆ ಅಂತ ಈ ಸ್ವರ್ಗಾದಿ ಸುಖಗಳ ಬಗ್ಗೆನೂ ಹೇಳ್ಯಾನ ರೀತ್ಯನು. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಂ ಉಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ, ಆ ಬ್ರಹ್ಮಲೋಕ ಹೊಂದಿದರೂ ಕೂಡ ಪುನರಾವರ್ತಿ ಅಂದ್ರೆ ತಿರುಗಿ ಅವ ಮಾತಿ ಈ ಲೋಕಕ್ಕೆ ಬರಬೇಕು ಅಂತ ಹೇಳಿದ್ರಿಂದ ಅನಿತ್ಯ. ಅದಕ್ಕೆ ಅದೇ ಭಗವದ್ಗೀತೆಯಲ್ಲಿ ಅನಿತ್ಯಂ ಅಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಂ ಅಂತ ಹೇಳ್ಬಿಟ್ಟ. ಇಮಂ ಲೋಕಂ ಕಥಮಸ್ತಿ ಅನಿತ್ಯಂ ಅಸುಖಂ. ಈ ಎಲ್ಲ ಲೋಕ ಅನಿತ್ಯದಾವು, ಅಸುಖಂ ಅಂದ್ರೆ ದುಃಖದಿಂದ ಕೂಡ್ಕೊಂಡ. ಆದ್ದರಿಂದ ಅವು ಯಾವ ಸ್ಥಿರವಾದದ್ದು ಅಲ್ಲ ಮತ್ತು ಪ್ಯೂರ್ ಸುಖ ಇಲ್ಲ ಅವುಗಳಲ್ಲಿ. ಹೀಗದ ಬ್ರಹ್ಮಲೋಕ ಸುಖ ಅನಿತ್ಯ ಅಂತೇಳಿ ಇಲ್ಲಿ ಹಿಂಗೆಲ್ಲ ಭಗವದ್ಗೀತಾ ಮೊದಲಾದವು ಹೇಳಿದ್ದರಿಂದ ಈ ಜ್ಞಾನಿಗೆ ಆದಂತ ಈ ಆನಂದ ಏನದ ಅದು ಇದರಂತೆ ಅನಿತ್ಯ ಐತೇನೋ ಕಡೆಯೋಳು ತನ್ನ ಜೋಕೆ ಗುಂದದ ತಿಳ್ಯ. ಕಡೆಗೆ ಅದ ತಾ ಏನಾರ ನಾಶ ಆಕೈತೇನು? ಹೌದು. ಆದ್ರಿಂದ ಅನಿತ್ಯ ಅಲ್ಲ, ಕಿಂತು ಅದು ನಿತ್ಯವಾಗಿ ಐತಿ, ಶಾಶ್ವತವಾಗಿ ಐತಿ. ಮುಂದೇನಂತಾರು? ನಿರುಪಮ ಶಂಭುಲಿಂಗದೋಳು ಏಕಮೆನಿಪ ಸುಖಮೊಂದಲ್ಲದೆ. ಅಂದ್ರೆ ನಿರುಪಮ ಶಂಭುಲಿಂಗದೋಳು ಏಕಮೆನಿಪ ಸುಖಮೊಂದಲ್ಲ. ನಿರುಪಮ ಅಂದ್ರ ಉಪಮಾ ಕೊಡೋದು. ಅದಕ್ಕೇನಾರು ಉಪಮಾ ಕೊಟ್ಟು ಹೇಳೋದು. ನಿರುಪಮ ಹಂಗ ಉಪಮಾ ಕೊಟ್ಟು ಹೇಳಕ್ಕೂ ಬರಂಗೇ ಇರತ್ತೆ. ಯಾಕಂದ್ರ ಸಾದೃಶ್ಯವಿಲ್ಲದ್ರಿಂದ ಉಪಮಾ ಕೊಡಕ್ ಬರಂಗಿಲ್ಲ. ಸಾದೃಶ್ಯ ಇಲ್ಲದ್ರಿಂದ ಉಪಮಾ ಕೊಡ್ಲಿಕ್ಕೆ ಬರುದಿಲ್ಲ. ನಮ್ಮೂರಾಗ ಒಬ್ಬ ಸಾಧು ಅದನ್ನ ಇವನ್ಗೆ ಅದಾನ ಅಂತ ಹೇಳ್ತಾರಲ್ಲ, ಅದಿಲ್ಲ.
ಅಲ್ಲಿ ನಮ್ಮಲ್ಲಿ ಒಂದು ಭವನ ಐತಿ, ಇದ್ರ ಗತಿನ ಐತಿ ಅಂತ ಹಿಂಗ ಅದಕ್ಕ ಸಾದೃಶ್ಯ ಇದ್ದದಕ್ಕೆ ಉಪಮಾ ಕೊಡ್ತಾರ. ಆದ್ರೆ ಸಾದೃಶ್ಯವೇ ಇಲ್ಲದ್ರಿಂದ ಉಪಮಾ ಕೊಡ್ಲಾಕ್ ಬರೋದಿಲ್ಲ. ಸಾದೃಶ್ಯ ಅಂದ್ರೆ भेद सहित समान धर्म को सादृश्य तद भिन्नत्वे सति तद्गत भूयो धर्मवान सादृश्य. हिंग सादृश्यದ ಲಕ್ಷಣ तद्भिन्नत्वे सति तद्गत भूयो धर्मवान सादृश्य. तद्भिन्नत्वे सति ಅದಕ್ಕಿಂತ ಭಿನ್ನ ಇರ್ಬೇಕು. ತದ್ಗತ ಭೂಯೋ ಧರ್ಮವಾನ್ ಅಂದ್ರೆ ಅದರಂಗ್ ಮಾತ್ರ ತೋರ್ತಿರ್ಬೇಕು, ಅದಕ್ಕೆ ಸಾದೃಶ್ಯ ಅಂತಾರೆ. ಈಗ ಅಲ್ಲದೆ ಭೇದ ಸಹಿತ ಸಮಾನ ಧರ್ಮಕ್ಕೂ ಸಾದೃಶ್ಯ ಅಂತನೂ ಹೇಳಲ್ಪಡ್ತದೆ. ಅಂದ್ರ ಆ ಸಾದೃಶ್ಯವು ಕೂಡ ಎರಡು ಪ್ರಕಾರ ಅದ. ಅಪಕೃಷ್ಟ ಸಾದೃಶ್ಯ, ಉತ್ಕೃಷ್ಟ ಸಾದೃಶ್ಯ ಅಂತ ಎರಡು ಪ್ರಕಾರ ಅದ. ಸಾದೃಶ್ಯ ಅಪಕೃಷ್ಟ ಸಾದೃಶ್ಯ ಏನದಲ್ಲ, ಈಗ ಒಬ್ಬ ಕವಿ ಆಗಲೇ ಬಂದಿತ್ತಲ್ಲ, ಚಂದ್ರಮುಖಿ ಅಂತ ಒಬ್ಬ ಹೆಣ್ಮಗಳಿಗೆ ಕವಿ ಉಪಮಾ ಕೊಟ್ಟ. ಏನತ್ತ? ಚಂದ್ರಮುಖಿ ಅಂದ. ಚಂದ್ರಮುಖಿ ಅಂದ್ರೆ ಏನು? ಚಂದ್ರನಂತೆ ಮುಖವುಳ್ಳವಳು ಅಂತ. ನೋಡಿ ಇದು ಉಪಮಾ ಹೆಂಗೈತಿ. ಅಲ್ಲ, ಚಂದ್ರನ ಉಪಮಾ ಹೆಣ್ಮಗಳಿಗೆ ಕೊಟ್ಟಾನಿವ. ಚಂದ್ರ ಸಂಪೂರ್ಣ ಜಗತ್ತಿಗೆ ಬೆಳದಿಂಗಳ ರೂಪ ಪ್ರಕಾಶ ಕೊಟ್ಟು ಬಿಡ್ತಾನೆ. ಹಂಗ ಈಕಿದಿಂದ ಏನ್ರ ಬೆಳದಿಂಗಳದು ಬೀಳ್ತೈತೇನ? ಬೀಳ್ತೈತಿ ನೋಡು, ಉಪಮಾ ಕೊಟ್ಟಾನವ ಕವಿ. ಅದಕ್ಕೆ ಇದು ಅದು ಸರಿ ಐತೇನೆ ಇಲ್ಲ ಏನು ಅಲ್ಲಿ? ಮತ್ತು ಕವಿಯ ಅವನ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಚಂದ್ರನನ್ನ ನೋಡಿದ ಕೂಡಲೇ ಆಹ್ಲಾದಕರ ಒಂದು ಆನಂದ ಆಕೈತಿ. ಆ ರೀತಿ ಆಕಿನ ನೋಡಿದ ಕೂಡಲೇ ಆನಂದ ಆಕೈತಿ ಅಂತ ಇಷ್ಟ ಅಂಶದಿಂದ ನಾವು ಉಪಮಾ ಕೊಟ್ಟಾರ. ಆದ್ದರಿಂದ ಇದು ಅಪಕೃಷ್ಟ ಸಾದೃಶ್ಯ ಅಂತಾರೆ. ಇದಕ್ಕೆ ಶಾಸ್ತ್ರದಲ್ಲಿ ಏನಂತಾರೆ? ಅಪಕೃಷ್ಟ ಸಾದೃಶ್ಯ ಅಂತಾರೆ. ಇನ್ನು ಉತ್ಕೃಷ್ಟ ಸಾದೃಶ್ಯ ಗೋ ಸದೃಶೋ ಗವಯ. ಕಾಡಾಕಳ ಅಂದ್ರೆ ಹೆಂಗಿರ್ತೈತಿ ನಾ ನೋಡಿಲ್ಲ ಅಂದ. ಎಲ್ಲಾರು ನೋಡಿದ್ರಿ ನೀವು? ಯಾರು ನೋಡೇ ಇಲ್ಲ. ತಿಳಿತಾನೆ? ಅದನ್ನ ಒಬ್ಬ ಕೇಳಿದ, ಕಾಡಾಕಳ ಅಂದ್ರೆ ಹೇಗಿರ್ತದೆ? ಯಾಕಂದ್ರೆ ಅಡವಿ ಒಳಗಿರ್ತದ ಅದು. ಅದು ಒಂದು ವಿಶೇಷತೆ ನೋಡುವುದು. ಒಂದೊಂದ್ರದಾಗ ಒಂದೊಂದು ವಿಶೇಷತೆ ಅದಾವ. ಈಶ್ವರ ಹೆಂಗಿಟ್ಟಾನ. ಈಗ ಇಲ್ಲೇ ನೋಡು, ಇಲ್ಲಿ ಹಂದಿ ಅದಾವ. ಅದಾವಿಲ್ಲ ನೋಡಿ, ಇಲ್ಲ ಹಂದಿಯರ ನೋಡೋದೇನ್ ಮಾಡ್ತಿ? ಹಾ, ಈ ಹಂದಿಗಳನ್ನ ನೋಡಿದ್ರೆ ಈ ಹಂದಿ ಊರಾಗಿರೋ ಇವು ಹೆಂಗದಾವು ಅಂದ್ರ ಇವು ಸಾದಾ ಅದಾವ. ಸಾದಾ ಅಂದ್ರ ಅವಕ್ಕ ಹಿಂಗ ಕೋರೆಗಳು ಇಲ್ಲ. ಏನದಾವು? ಈ ಕೋರೆ ಅಂತಾರೆ ಇವಕ್ಕ. ಎರಡು ಹಲ್ಲು ಇಂಥವು ಕ್ವಾರಿ ಹಲ್ಲು ಬಂದ್ಬಿಡ್ತಾವ. ಅವು ಇಲ್ಲಿ ಇವಕ್ಕ, ಈ ಇವಕ್ಕ. ಅದ ಅಡವಿ ಹಂದಿ ಇಂತಿಂತ ಕೋರಿರ್ತಾವ. ಮನುಷ್ಯ ಸಿಕ್ಕ್ರ ಹಿಂಗ ಮಾಡಿ ಹೊಡಿತಂದ್ರ ಎಲ್ಲ ಹರಿದ ಬಿಡ್ತೈತಿ, ಕೊಂದ ಹೋಗಿತೈತಿ. ಅದ್ರಾಗ ನೋಡಿ ಅದು ಹೆಂಗೆ ವಿಶೇಷತೆ ಐತಿ. ಮನಿ ಹಂದಿಗೂ ಅಡವಿ ಹಂದಿಗೂ ಫರಕ್ ಹಿಂಗೈತಿ. ಈ ಮನಿ ಆಕಳದಾವ ಹಸು, ಇವಕ್ಕೂ ಬಾಲ್ ಅದಾವ, ನೊಣ ಹೊಡ್ಕೊಳಕಾದ. ಹೌದಲ್ಲ? ಅಡವಿಯಾಗಿರೋ ಆಕಳ ಕಾಡಾಕಳತ್ತೀವಲ್ಲ, ಅವಕ್ಕೂ ಬಾಲ್ ಐತಿ. ಆದ್ರೆ ಆ ಬಾಲ
ಅದನ್ನ ಕಡ್ದ ತಗೊಂಡ್ಬರ್ತಾರ. ಅದು ಚೌರ ಅಂತಾರೆ. ಚೌರ ಸಿದ್ಧಾರ್ಥ ಇದು ಮಂಗಳಾರತಿ ಅದ್ ಮಾಡಾಗ ನೋಡಿಲ್ಲ, ಹಿಂಗೆ ಎರಡು ಕಡೆ ಇಬ್ರು ನಿಂತು ಬೀಸ್ತಾರಲ್ಲ ಹಿಂಗ ನೋಡವು. ಮತ್ ವಿಶೇಷತೆ ಅದ್ರಾಗ ಇನ್ನೊಂದು ಏನೈತೆ ಅಂದ್ರ, ಈಗ ಕೂದಲ ಅವು ಇವು ಕಟ್ ಮಾಡಿದ ಮೇಲೆ ಕೂದಲು ಅಂದ್ರೆ ಬೆಳಿತಿರ್ತಾವನ? ಬೆಳಂಗಿಲ್ಲ, ಆದ್ರೂ ಬೆಳಿತಾವ. ಅದಕ್ಕ ಬೆಳ್ಳಿ ಕಟ್ ಹಾಕ್ತಾರ. ಅವು ಬೆಳಿತಾವ. ನೋಡೋದು ಹೆಂಗೈತಿ ವಿಶೇಷತೆ ಆದ್ರು. ಮತ್ ಈ ಆಕಳು ಇದ್ದುದು ಇನ್ನ ಉದುರಿ ಹೋಗ್ತಾವ ಇವು. ಅಂದ್ರೆ ಈ ರೀತಿ ಆ ರೀತಿ ಅದಕ್ಕೆ ಗೋ ಸದೃಶೋ ಗವಾಯ್. ಅದಕ್ಕೆ ಕಾಡಾಕಳಲ್ಲಿ ಒಂದು ವಿಶೇಷತೆ ಅದು. ಅದನ್ನ ನೋಡಿ ಏನು ಇಲ್ಲ, ಅದಕ್ಕೆ ಉಪಮಾ ಕೊಡ್ತಾನ. ಅದು ಹೇಗೈತಿ ಅಂದ್ರೆ ಗೋ ಸದೃಶೋ ಗವಯ. ಮನಿ ಆಕಳ ನೋಡಿ ಎಲ್ಲಾರು ನೋಡ್ಯಾರ, ಹಂಗ ಇರ್ತೈತಿ ಅನ್ನೋದು ನೋಡೋದು. ಡಿಟೇಲ್ ಇದ್ದಕ್ಕಿದ್ದಂಗೆ ಇರ್ತೈತಿ ಎಲ್ಲ. ಹೌದು, ಇದು ಅದಕ್ಕೆ ಉತ್ಕೃಷ್ಟ ಸಾದೃಶ್ಯ ಅಂತಾರೆ. ಈ ರೀತಿ ಆ ಶಂಭುಲಿಂಗನಿಗೆ ಅಥವಾ ಶಂಭುಲಿಂಗನಿಗೆ ಇದ್ದಂತ ಸುಖ, ಆ ಶಂಭುಲಿಂಗವೇ ನಾನಿದ್ದೇನೆ ಅಂತಕ್ಕಂಥ ಸುಖ, ಅದು ಹಿಂಗ ಐತಿ ಅಂತ ಯಾವುದಕ್ಕರ ಉಪಮಾ ಕೊಟ್ಟು ಹೇಳಕ್ ಬರ್ತೈತೇನು? ಅದು ಉತ್ಕೃಷ್ಟ ಸಾದೃಶ್ಯನೂ ಇಲ್ಲ, ಅಪಕೃಷ್ಟ ಸಾದೃಶ್ಯನೂ ಇಲ್ಲ. ಅಪಕೃಷ್ಟ ಸಾದೃಶ್ಯನೂ ಇಲ್ಲ, ನಾವು ಉತ್ಕೃಷ್ಟ ಸಾದೃಶ್ಯ ಎಲ್ಲಿದ್ದು ಬರ್ಬೇಕು? ಈ ರೀತಿ ಅದಕ್ಕೆ ನಿರುಪಮ ಶಂಭುಲಿಂಗದೋ ಏಕಮೆನಿಪ ಸುಖ ಮುಂದಲ್ಲದೆ. ಅದಕ್ಕಾಗಿ ಅವರು ಏನಂದ್ರು ಅಂತಂದ್ರ, ಈ ರೀತಿಯಾಗಿ ಉಪಮಾ ಕೊಡಲಿಕ್ಕೆ ಬರಲಾರದಂತ ಶಂಭುಲಿಂಗನೊಡನೆ ಏಕರಸವಾದ ಅಭೇದವಾಗಿರುವ ಸುಖ, ಅದು ಮಾತ್ರ ಅದು ಸಾಕು ಅನ್ನಂಗಿಲ್ಲ ಮತ್ತು ಸವಿಯೋಂಗಿಲ್ಲ, ಇನ್ನು ಬೇರೊಂದನ್ನು ಬೇಕನ್ಸಂಗಿಲ್ಲ. ಕಡೆಯಲ್ಲಿ ತಾರ ನಾಶ ಆಗಿ ಹೋಗ್ತೈತಿ ಏನಂದ್ರ ಜೋಕೆಗುಂದದೆ, ಅಂದ್ರ ನಾಶನೂ ಆಗೋದಿಲ್ಲ. ಈ ಮೊದಲಾದದ್ದೇನೂ ಇಲ್ಲದ ನಿರುಪಮ ಶಂಭುಲಿಂಗದೋಳು ಏಕಮೆನಿಪ ಸುಖಮಂದ ಹಿಂಗೈತ. ಅದು ಸಾಕು ಅನ್ಸಂಗಿಲ್ಲ, ಸವೆಂಗಿಲ್ಲ, ಬೇರೊಂದನ್ನು ಬೇಕನ್ಸಂಗಿಲ್ಲ, ತಾ ಕಡೆಗೆ ನಾಶ ಆಗಿ ಹೋಗೋದಿಲ್ಲ. ಇಂಥದ್ದು ಆ ನಿರುಪಮ ಶಂಭುಲಿಂಗದಲ್ಲಿ ಅಭೇದವನ್ನು ಹೊಂದಿದಂತ ಬ್ರಹ್ಮಜ್ಞಾನಿಗೆ ಏನು ಸುಖ ಆಗ್ತದ, ಅದು ಯಾವ ಪರಿಯ ಸುಖವನ್ನ ಹೋಲಿಸಿ ನೋಡಿದರೂ ಕೂಡ ಅದು ಸರಿ ಬರಂಗಿಲ್ಲ. ಅದಕ್ಕೆ ಅದು ಯಾಕಂದ್ರ ಅಖಂಡವಾಗಿ ಇರ್ತದ. ಇವೆಲ್ಲ ಖಂಡ ಅದಾವ. ಮತ್ತು ಇವು ಅನಿತ್ಯದಾವ, ಅದು ನಿತ್ಯ ಐತಿ. ಇವು ಪರಿಚ್ಛಿನ್ನದಾವ, ಅದು ಪರಿಪೂರ್ಣ ಐತಿ. ಆದ್ದರಿಂದ ಈ ಜ್ಞಾನಿಗೆ ಆದಂತ ಆನಂದಕ್ಕ ಯಾವುದಾದ್ರ ಆನಂದವನ್ನ ಹೋಲಿಸಿ ನೋಡಿದ್ರೆ ಸರಿ ಬರ್ತಾವೇನು, ಸರಿ ಹೊಂದುತ್ತಾವೇನಂದ್ರ ಹೊಂದಂಗಿಲ್ಲ ಅಂತ ಹೇಳಲ್ಪಟ್ಟದು. ಈ 8 ಆನಂದಗಳನ್ನ ಏನು ಹೇಳ್ಕೊಂಡು ಬಂದಿತ್ತಲ್ಲ, ಇವು ಯಾವೂ ಸರಿ ಬರೋದಿಲ್ಲ ಅಂತೇಳಿ. ಅಲ್ಲಿ ವಿದ್ಯಾನಂದ ಅನ್ನೋದು ಅದು ಸರ್ವಶ್ರೇಷ್ಠ ಅಂತ. ಯಾವುದು ವಿದ್ಯಾನಂದ ಅಂದ್ರೆ ಕಡೆಗೆ ಬ್ರಹ್ಮಜ್ಞಾನಿಗೆ ಆಗತಕ್ಕಂಥ ಆನಂದ ಅದು. ಇದಕ್ಕೆ ಈ 7 ಆನಂದಗಳು ಕೂಡ ಸರಿ ಬರೋದಿಲ್ಲ ಅಂಥೇಳಿ ಅಲ್ಲಿ ಏನು ಹೇಳಿದ್ದಾರೆ. ಸುಖವೇ ನಿಜ ಸುಖವೇ ನೀನು ನಿಖಿಳವೆನಿಸದ ಏಕಮುಖವಾಗಿರಿ ಅನ್ನೋಳು. ನಿಖಿಳವೆನಿಸದ ಅಂದ್ರೆ ಈ 8 ಪ್ರಕಾರವಾಗಿ ತೋರ್ಲಾರ್ದನ ಒಂದ ಪ್ರಕಾರವಾಗಿ ತೋರು ಅಂತ ಹೇಳಿದ್ರು. ಅದಕ್ಕೆ 8 ಆನಂದಗಳಲ್ಲಿ ಮೊದಲಿನ 4 ಆನಂದಗಳೇನದಾವಲ್ಲ, ಅವು ಅಜ್ಞಾನ ವೃತ್ತಿಜನ್ಯವಾಗಿರ್ತಾವ. 8 ಆನಂದ ಏನದಾವಲ್ಲ, ಅವು ಮೊದಲಿನ 4
ಅಜ್ಞಾನ ವೃತ್ತಿಯಿಂದ ಜನ್ಯಾಗ್ಯಾವ. ಮುಂದಿನ 4 ಆನಂದಗಳು ಅವು ಜ್ಞಾನಜನ್ಯದವು. ಅಂದ್ರೆ ವಿಷಯಾನಂದ ಪರಿಚ್ಛಿನ್ನ ಐತಿ. ಮೊಟ್ಟ ಮೊದಲನೇದ ವಿಷಯಾನಂದ, ಹೌದಲ್ಲ? ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ ಹಿಂಗೆ ಹೇಳ್ಕೊತ ಬಂದಾರಲ್ಲ. ಅದಕ್ಕೆ ವಿಷಯಾನಂದ ಪರಿಚ್ಛಿನ್ನ ಅನಿತ್ಯವಾಗಿ ಐತಿ. ನಿದ್ರಾನಂದ ಹೆಂಗೈತಿ? ಬ್ರಹ್ಮಾನಂದ ಅಂತ ಕರೆದಿದ್ದೀವಿ. ಅದು ನಿದ್ದೆಯಲ್ಲಿ ಆಗ್ತಕ್ಕಂಥ ಆನಂದ, ಅದು ಪರಿಪೂರ್ಣ ಐತಿ. ಆದರೂ ಆವರಣಗ್ರಸ್ತ ಐತಿ, ಆವರಣದಿಂದ ಕುಡ್ಕೊಂಡೈತಿ. ವಾಸನಾನಂದ ನಿದ್ದೆಯಿಂದ ತೂಗುಡಿಕೆ ಆನಂದ ಅಂತ ಹೇಳಿದ್ದೀವಲ್ಲ, ಅದನ್ನು ಕ್ಷಣಿಕ ಐತಿ. ಮುಖ್ಯಾನಂದ ಅಂದ್ರೆ ಕದಾಚಿತ್ ತೋರುವುದಂದ್ರೆ ಎಲ್ಲಿ ಉದಾಸೀನ ಅವಸ್ಥೆಯಲ್ಲಿ ತೋರಿದ್ದು, ರಾಗನೂ ಇಲ್ಲ ದ್ವೇಷನೂ ಇಲ್ಲ, ಸುಮ್ಮ ಉದಾಸೀನ ಅವಸ್ಥೆಯಲ್ಲಿ ತೋರ್ಯದು. ಇವು 4 ಅಂದ್ರೆ ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ. ಇವು 4 ಅಜ್ಞಾನಜನ್ಯ ವೃತ್ತಿಯಲ್ಲಿ ತೋರದ್ದು. ಇವು ಏನ ಜ್ಞಾನಜನ್ಯ ಅಂತ ಹೇಳಿದ್ರಲ್ಲ, ಅವು 4 ಯಾವ? ಯೋಗಾನಂದ ಏನೈತಿ? ಅದು ವಿಕ್ಷೇಪ ದೋಷಗ್ರಸ್ತ ಐತಿ. ಆತ್ಮಾನಂದ ಅಪರೋಕ್ಷ ಐತಿ ಕರೆ, ಅದನ್ನು ಪರಿಚ್ಛಿನ್ನ ಐತಿ. ಯಾಕೆ ಇಲ್ಲೇ ತಿಳ್ಕೊಂಡ ನಾವು. ಅದ್ವೈತ ಆನಂದ ಪೂರ್ಣ ಐತಿ ಕರೆ, ಅದು ಪರೋಕ್ಷ ಐತಿ. ವಿಜ್ಞಾನಂದ ಮಾತ್ರ ಹೇಗೈತಿ ಅಂದ್ರ ಅದು ನಿತ್ಯದ, ಪರಿಪೂರ್ಣದ, ಈ ರೀತಿ ಅದು ಅದರ ಸರಿ ಇನ್ನೊಂದು ಯಾವುದು ಇಲ್ಲ. ಅದಕ್ಕನ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ, ಜೀವನ್ಮುಕ್ತಿ ಅಂತ ಹಿಂಗೆ ಲಕ್ಷಣ ಐತೆ. ಅದಕ್ಕೆ ಅದು ನಿರಾವರಣ ಆಗೈತಿ. ಯಾಕ ಆವರಣ? ಬ್ರಹ್ಮಾನಂದ ಹೆಂಗೆ ಆವರಣಗ್ರಸ್ತ ಐತಿ, ಹಂಗಿದ ಆವರಣ ಇಲ್ಲ. ಯಾಕ? ಜ್ಞಾನದಿಂದ ಆವರಣ ಹೋಗಿ ಕಳ್ಕೊಂಡಿರ್ತದೆ. ಪರಿಪೂರ್ಣ ಐತಿ, ಪರಿಚಯ ಇರಂಗಿಲ್ಲ. ಈ ರೀತಿ ಆ ಆನಂದ ಸಹಿತ ವೃತ್ತಿನೂ ಇರ್ತದೆ. ಅಂದ್ರೆ ಬ್ರಹ್ಮಾಕಾರ ವೃತ್ತಿ, ಅಹಂ ಬ್ರಹ್ಮಾಸ್ಮಿ ಅಂತ ವೃತ್ತಿ ಇರ್ತದಲ್ಲ, ಈ ರೀತಿ. ಆದ್ರಿಂದ ಇದು ಎಲ್ಲಕ್ಕಿಂತಲೂ ಹೆಚ್ಚಿಂದು ಅಂತ ಹೇಳಲ್ಪಡ್ತೈತಿ. ಯಾವ ದೋಷದಿಂದನೂ ಇದು ಕೂಡಿಲ್ಲ. ಯಾವುದು ಬ್ರಹ್ಮಜ್ಞಾನಿಗೆ ಆಗತಕ್ಕಂಥ ಯಾವ ಆನಂದ ಐತಿ, ಅದಕ್ಕೆ ವಿದ್ಯಾನಂದ ಅಂತ ಏನು ಕರೀತಾರ. ಅದು ಆತ್ಮಾನಂದ ತ್ವಂ ಪದಾರ್ಥವಾಗ್ಯದ, ಅದ್ವೈತಾನಂದ ತತ್ ಪದಾರ್ಥ ಆಗಿದೆ. ಮಹಾವಾಕ್ಯಕ್ಕೆ ಹೋಲಿಸಿ ನೋಡ್ಬೇಕಂದ್ರೆ ಆತ್ಮಾನಂದ ತ್ವಂ ಪದಾರ್ಥ ಸಂಬಂಧಿ ಐತಿ, ಮತ್ತಿನ್ನು ಅದ್ವೈತಾನಂದ ತತ್ ಪದಾರ್ಥ ಸಂಬಂಧಿ ಐತಿ. ಇವುಗಳಲ್ಲಿರುವ ಭೇದಾಪರೋಕ್ಷ ವಾಚ್ಯ ಭಾಗಗಳನ್ನು ಕಳೆದು ಇವೆರಡರಲ್ಲಿ ಅದು ವಾಚ್ಯ ಭಾಗಗಳನ್ನು ತೆಗೆದುದಾಗ ಅಖಂಡೈಕರಸ ನೀನೇ ಇದ್ದೀ ಅಂತ ವಿದ್ಯಾನಂದ ಇದು ಅಸಿ ಪದದಿಂದ ಅಭೇದ ಮಾಡಿ ತಿಳಿಸ್ಕೊಡ್ತದ. ಆದ್ದರಿಂದ ವಿದ್ಯಾನಂದಕ್ಕೆ ಯಾವ ಆನಂದನೂ ಸರಿ ಬರಂಗಿಲ್ಲ ಅಂತ ಹೇಗ. ಅದಕ್ಕನ ಅವ್ರೇನಂದ್ರು, ಆವ ಪರಿಯ ಸುಖವ ಭಾವಿಸಿ ಬೇರೆ ಅನಿಸಿದೊಡೆ ಜೀವ ಪರಮ ಯೋಗದ ನಿಜವರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಜೈ ಮಂಗಲಂ, ಜೈ ನಮಃ.